सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। अखण्डमण्डलाकारं व्याप्तं येन चराचरं तत्पदं दर्शितं येन तस्मै श्रीगुरवे नमः। अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। गुरुर्ब्रह्मा गुरुर्विष्णुः गुरुर्देवो महेश्वरः गुरुरेव परं ब्रह्म तस्मै श्रीगुरवे नमः। स्थावरं जङ्गमं व्याप्तं यत्किञ्चित् सचराचरं तत्पदं दर्शितं येन तस्मै श्रीगुरवे नमः। चिन्मयं व्यापि यत्सर्वं त्रैलोक्यं सचराचरं तत्पदं दर्शितं येन तस्मै श्रीगुरवे नमः। त्वमेव माता च पिता त्वमेव बन्धुश्च सखा त्वमेव विद्या द्रविणं त्वमेव सर्वं मम देवदेव त्वमेव सर्वं गुरुदेवदेव। ॐ यं ब्रह्मा वरुणेन्द्ररुद्रमरुतः स्तुन्वन्ति दिव्यैस्तवैः वेदैः साङ्गपदक्रमोपनिषदैः गायन्ति यं सामगाः ध्यानावस्थिततद्गतेन मनसा पश्यन्ति यं योगिनः यस्यान्तं न विदुःसुरासुरगणाः। देवाय तस्मै नमः देवाय तस्मै नमः। माण्डुक्य उपनिषತ್ತು ನಾಗರಾಜ್ ಅವರು ಕಿವಿ ಅವರಿಗೆ ಕೇಳಿಸು ಹಾಂ ಬನ್ನಿ ಇಲ್ಲಿ ಬನ್ನಿ. ಈ
इत्येदक्षरमिदं सर्वं ओम इत्येदक्षरमिदं सर्वं तस्य उपव्याख्यानं भूतं भवत् भविष्यति सर्वं ओंकार एव यच्च अन्यत् त्रिकालातीतं तदपि ओंकार एव सर्वं एतद् ब्रह्म अयमात्मा ब्रह्म अयमात्मा चतुष्पाद जागरितस्थानः बहिष्प्रज्ञः सप्तांग एकोनविंशतिमुखः स्थूलभुक् वैश्वानरः प्रथम पादः स्वप्नस्थानो अंतःप्रज्ञः सप्तांग एकोनविंशतिमुखः प्रविविक्तभुक् तैजसो द्वितीय पादः यत्र सुप्तो न कंचन कामं कामयते न कंचन स्वप्नं पश्यति तत् सुषुप्तं सुषुप्तिस्थान एकीभूतः प्रज्ञानघन एव आनंदमयो ह्यानंदभुक् चेतोमुखः प्राज्ञः तृतीय पादः एष सर्वेश्वर एष सर्वज्ञ एष अंतर्यामी एष योनिः सर्वस्य प्रभव अप्ययौ हि भूतानाम् ಓಂ ಇತ್ಯೇದಕ್ಷರಮಿದಂ ಅಂತ ಮೊದಲನೇದು ಹೇಳಿದರು. ಇದೆಲ್ಲವೂ ಓಂ ಇತ್ಯೇದಕ್ಷರಮಿದಂ ಸರ್ವಂ. ಅಬ್ಸರ್ವ್ ಮಾಡಿ, ಫಸ್ಟ್ ಲೈನಲ್ಲಿ ಎಲ್ಲವೂ ಓಂ ಅಂತ ಹೇಳಿದರು, ಸರ್ವಂ. ಆಮೇಲೆ ಕೆಳಗಡೆ ಬಂದಾಗ ಸರ್ವಂ ಏತದ್ ಬ್ರಹ್ಮ, ಎಲ್ಲವೂ ಓಂ ಅಂತ ಹೇಳಿ ಓಂ ಮತ್ತು ಬ್ರಹ್ಮ ಎರಡನ್ನು ಏತದ್ ಬ್ರಹ್ಮ, ಇದೆಲ್ಲವೂ ಬ್ರಹ್ಮ. ಅಷ್ಟೇ ಅಲ್ಲ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮ. ಏನೇನು ನಮಗೆ ಗೋಚರಕ್ಕೆ ಬರುತ್ತೆ, ಭೂತ ಭವತ್ ಭವಿಷ್ಯತಿ, ಎಲ್ಲವೂ ಬ್ರಹ್ಮ, ಎಲ್ಲವೂ ಓಂಕಾರ. ಸರ್ವಂ ಏತದ್ ಬ್ರಹ್ಮ, ಅಯಂ ಆತ್ಮ ಬ್ರಹ್ಮ, ದಿಸ್ ಆತ್ಮನ್ ಈಸ್ ಬ್ರಹ್ಮನ್. ಅಯಂ ಆತ್ಮ, ದಿಸ್ ಆತ್ಮನ್ ಹ್ಯಾಸ್ ಚತುಷ್ಪಾದ, 4 ಕ್ವಾರ್ಟರ್ಸ್, 4 ಪಾದಗಳು. ಜಾಗೃತ ಸ್ಥಾನ, ಸ್ವಪ್ನಸ್ಥಾನ, ಸುಷುಪ್ತಿ, ತುರ್ಯ. ಸ್ವಲ್ಪ ಕಂಡೆನ್ಸ್ ಮಾಡ್ತಾ ಬರೋಣ ಡಿಟೇಲ್. ಜಾಗೃತ ಸ್ಥಾನದಲ್ಲಿ ಸಪ್ತಾಂಗ ಏಕೋನವಿಂಶತಿ ಮುಖ ನೋಡಿದ್ದೀವಿ, 7 ಅಂಗ ಯಾವುದು, 19 ಮುಖಗಳು. ಅಲ್ಲಿ ಸ್ಥೂಲ ಬುಕ್ ವೈಶ್ವಾನರ. ಸ್ವಪ್ನದಲ್ಲಿ ಬಂದಾಗ ಪ್ರವಿವಿಕ್ತ ಬುಕ್ ತೈಜಸಃ. ಆಮೇಲೆ ಇದಕ್ಕೆ ಬಂದಾಗ ಸುಷುಪ್ತಿಗೆ ಬಂದಾಗ ಆನಂದಮಯ ಆನಂದ ಬುಕ್. ಅಲ್ಲಿ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ. ತುರಿಯಕ್ಕೆ ಹೋದರೆ ನ ಕಂಚನ ಕಾಮಂ ಕಾಮಯತೆ ನ ಕಂಚನ ಸ್ವಪ್ನಂ ಪಶ್ಯತಿ ತತ್ ಸುಷುಪ್ತಂ ಅಂತ ಹೇಳಿದರು. ಎಲ್ಲಿ? ಸುಷುಪ್ತಿಲಿ. ಅಂದ್ರೇನಾಯಿತು, ಎಚ್ಚರ ಸ್ಥಾನದಲ್ಲಿ ವಿದಿತ ಪ್ರಪಂಚ, ಸ್ವಪ್ನ ಸ್ಥಾನದಲ್ಲೂ ವಿದಿತ. ಸುಷುಪ್ತಿಗೆ ಬಂದಾಗ ಅವಿದಿತ, ನಾಮರೂಪ ಕರ್ಮ ಇಲ್ಲ. ಎಚ್ಚರ ಸ್ಥಾನದಲ್ಲಿ ನಾಮರೂಪ ಕರ್ಮ ಇದೆ, ಸ್ವಪ್ನ ಸ್ಥಾನದಲ್ಲಿ ನಾಮರೂಪ ಕರ್ಮ ಇದೆ. ಸುಷುಪ್ತಿಯಲ್ಲಿ ನಾಮರೂಪ ಕರ್ಮ ಇಲ್ಲ, ಅವಿದಿತ. ಹೌದಾ? ಸೊ ಸುಷುಪ್ತಿಯಲ್ಲಿ ಅವಿದಿತ, ನಾಮರೂಪ ಕರ್ಮ ಇಲ್ಲ. ಹಾಗಾದರೆ ಸುಷುಪ್ತಿ ಮತ್ತು ತುರಿಯ ಎರಡು ಯಾಕೆ ಒಂದೇ ಆಗಬಾರ್ದು? ಸುಷುಪ್ತಿಯಲ್ಲಿ ನಾವತ್ತು ಮತ್ತೆ ನಮ್ಮ ವಾಸನೆ ಜೊತೆ ವಾಪಸ್ ಬರ್ತೀವಿ, ಅಲ್ಲಿ ವಾಸನೆ ಇಲ್ಲದೆ ಇರ್ತೀವಿ. ಸುಷುಪ್ತಿಯಲ್ಲಿ ಪ್ರಾಣ ಇದೆ, ತುರಿಯದಲ್ಲಿ ಪ್ರಾಣ ಇರಲ್ವಾ? ತುರಿಯದಲ್ಲಿ ಪ್ರಾಣ ಇರುತ್ತೆ, ಸುಷುಪ್ತಿಯಲ್ಲಿ ಪ್ರಾಣ ಇರುತ್ತೆ, ತುರಿಯದಲ್ಲಿ ಪ್ರಾಣ ಇರುತ್ತೆ. ವ್ಯತ್ಯಾಸ ಏನು?
ವಾಸನೆಗಳು ಸ್ಪಂದನ ರೂಪದಲ್ಲಿ ಸುಷುಪ್ತಿಯಲ್ಲಿರ್ತವೆ, ತುರಿಯದಲ್ಲಿ ಬೀಜ ರೂಪದಲ್ಲಿ ಇರಲ್ಲ. ಸೊ ಬೀಜ ರೂಪದಲ್ಲಿ ವಾಸನೆಗಳು ಸುಷುಪ್ತಿಯಲ್ಲಿದ್ದಾವೆ, ತುರಿಯದಲ್ಲಿ ವಾಸನೆಗಳು ಪ್ರಕಟವಾಗೋದೇ ಇಲ್ಲ. ವಾಸನೆಗಳು ಎಲ್ಲಿರ್ತವೆ? ಸ್ವಲ್ಪ ಸಬ್ಜೆಕ್ಟ್ನ ಈಚೆ ತರ್ತಾ ಇದ್ದೀನಿ. ವಾಸನೆಗಳೆಲ್ಲಿರ್ತವೆ? ಬೀಜ ರೂಪದಲ್ಲಿ ಇರ್ತವೆ. ಸ್ವಪ್ನದಲ್ಲಿ ಬೀಜ ರೂಪದಲ್ಲಿರುತ್ತವೆ. ತೇಜೋ ಮಾತ್ರ, ಅದರಲ್ಲಿ ತೇಜಸ್ಸು ಬರ್ತಾ ಇರುತ್ತೆ. ಯು ವಿಲ್ ಬಿ ವಿಟ್ನೆಸ್ಸಿಂಗ್ ಸೋ ಮೆನಿ ಥಿಂಗ್ಸ್ ಬಿಕಾಸ್ ಆಫ್ ದ ವಾಸನಾ. ಈ ವಾಸನೆಗಳು ಎಲ್ಲಿರ್ತವೆ ಗೊತ್ತಾ? ಇದಕ್ಕೆ ಏನೋ ಒಂದು ಶರೀರ ಅಂತ ಹೇಳ್ತಾರೆ. ಏನು ಶರೀರ ಹೇಳ್ತಾರೆ ಇದಕ್ಕೆ? ಲಿಂಗ ಶರೀರ ಅಂತ ಹೇಳ್ತಾರೆ. ಈ ಲಿಂಗ ಶರೀರ ಅನ್ನೋದು ಇಟ್ ಕಲೆಕ್ಟ್ಸ್ ಆಲ್ ದೀಸ್ ವಾಸನಾಸ್ ಇಟ್ಕೊಂಡು ಇಟ್ಟಿರ್ತದೆ. ಎಚ್ಚರ ಸ್ಥಿತಿಯಲ್ಲಿ ಕಾಮ್ಯ ಎಲ್ಲ ನಾಮರೂಪ ಕರ್ಮ ವ್ಯಕ್ತವಾಗಿರುತ್ತವೆ. ಸ್ವಪ್ನದಲ್ಲಿ ನಾಮರೂಪ ಕರ್ಮ ತೇಜೋ ಮಾತ್ರ ಆಗಿರುತ್ತೆ. ಬರೀ ಇಮ್ಯಾಜಿನರಿ, ಎಲ್ಲ ಒಳಗಡೆ ಪಿಕ್ಚರ್ಸ್ ಬರ್ತದೆ ಅಷ್ಟೇ. ಸೊ ಯು ವಿಲ್ ಬಿ ವಿಟ್ನೆಸ್ಸಿಂಗ್. ಈ ಲಿಂಗ ಶರೀರ ಸುಷುಪ್ತಿಗೆ ಹೋದಾಗ ಬೀಜಾವಸ್ಥೆ ಆಗುತ್ತೆ. ಸುಷುಪ್ತಿಗೆ ಹೋದಾಗ ಈ ಲಿಂಗ ಶರೀರಕ್ಕೆ ಇನ್ನೊಂದು ಹೆಸರಿದೆ ಗೊತ್ತಾ? ಲಿಂಗ ಶರೀರ ಟೋಟಾಲಿಟಿ ಆಗಿ ತಗೊಂಡಾಗ ಸ್ವಪ್ನಸ್ಥಾನ ಹಿರಣ್ಯಗರ್ಭ. ಹೌದಾ? ಏನು ಹಿರಣ್ಯಗರ್ಭ ಅಂದರೆ? ಚತುರ್ಮುಖ ಬ್ರಹ್ಮ ಅಂತ ಹೇಳಿ ಇಂಗ್ಲೀಷಲ್ಲಿ ಸ್ಟ್ರೈಟಾಗಿ ಹೇಳಿದ್ರೆ ಗೋಲ್ಡನ್ ಎಗ್ ಅಂತ. ಆಮ್ ಐ ರೈಟ್? ಗೋಲ್ಡನ್ ಎಗ್, ಕರೆಕ್ಟಾ? ಗೋಲ್ಡನ್ ಎಗ್ ಹಿರಣ್ಯಗರ್ಭ, ಅದೇ ತಾನೆ ಗೋಲ್ಡನ್ ಎಗ್. ಸ್ವಲ್ಪ ಗಮನಿಸಿ, ಈ ಗೋಲ್ಡನ್ ಎಗ್ ಅನ್ನೋದು ಥ್ರೂಔಟ್ ಸಕಲ ಜೀವರಾಶಿಗಳಿಗೂ ಹಿರಣ್ಯಗರ್ಭ ವಾಸನೆಗಳ ಒಂದು ಗೋಡೌನ್, ಕರೆಕ್ಟಾ? ಒಪ್ಕೋತೀರಾ? ಒಂದು ಬೆಕ್ಕಿಗೆ ಸ್ವಪ್ನ ಆಗ್ತಾ ಇರುತ್ತೆ ಗೊತ್ತಾ, ನೋಡಿದ್ದೀರಾ? ಹಿಂಗೆ ನಾಯಿಗೆ ಸ್ವಪ್ನ ಬೀಳುತ್ತೆ, ನೋಡಿದ್ದೀರಾ? ನಿದ್ದೆ ಮಾಡೋಕೆ ಹಿಂಗೆ ಎಚ್ಚರ ಆಗಿ ಜಂಪ್ ಮಾಡಿಬಿಡುತ್ತೆ ಇದಕ್ಕಿದ್ದಂಗೆ. ನಾಯಿಗೆ ಸ್ವಪ್ನ ಆಗುತ್ತೆ, ಬೆಕ್ಕಿಗೆ ಸ್ವಪ್ನ ಆಗುತ್ತೆ, ನನಗೆ ಸ್ವಪ್ನ ಆಗುತ್ತೆ. ನಾಯಿಯ ಸ್ವಪ್ನ ಅದರ ಲಿಂಗ ಶರೀರ ಪ್ರಕಾರ ಆಗುತ್ತೆ, ಬೆಕ್ಕಿಂದು ಅದರ ಲಿಂಗ ಶರೀರ ಪ್ರಕಾರ ಆಚೆ ವ್ಯಕ್ತವಾಗುತ್ತೆ, ನನ್ನಲ್ಲಿರೋ ಲಿಂಗ ಶರೀರ ಪ್ರಕಾರ ಆಚೆ ವ್ಯಕ್ತ ಆಗುತ್ತೆ. ಕಾಮನ್ ಆಗಿ ಇದಕ್ಕೆ ಹಿರಣ್ಯಗರ್ಭ. ಈ ವಾಸನೆಗಳು ಎಷ್ಟು ಪ್ರಬಲವಾಗಿರ್ತವೆ ಅಂದರೆ, ಬರೀ ನಾವು ಸ್ವಪ್ನ ಮತ್ತು ಸುಷುಪ್ತಿ ನೋಡ್ತಾ ಇದ್ದೀವಲ್ವಾ, ನಾವು ಪ್ರಾಣ ಬಿಡೋ ಹೊತ್ತಿಗೂ ಕೂಡ ಈ ಲಿಂಗ ಶರೀರ ಸ್ಪಂದನ ರೂಪದಲ್ಲಿ ನಮ್ಮಿಂದ ಆಚೆ ಹೋಗುತ್ತೆ. ಬೆಕ್ಕಿಂದು ಆಚೆ ಹೋಗುತ್ತೆ, ನಾಯಿದು ಆಚೆ ಹೋಗುತ್ತೆ, ನಮ್ಮದು ಆಚೆ ಹೋಗುತ್ತೆ. ಅಲ್ಲಿ ಎಲ್ಲಿ ಅನುಕೂಲ ಆಗುತ್ತೆ ಆ ಟೆಂಡೆನ್ಸಿ, ಆ ಟೆಂಪರ್ಮೆಂಟಿಗೆ ಆ ಜಾಗ ಹುಡ್ಕೊಂಡು ಅಲ್ಲಿ ಹೋಗಿ ಅದು ಬರುತ್ತೆ. ಯಾವ ಮೀಡಿಯಾದಲ್ಲಿ ಬರುತ್ತೆ ಅಂದರೆ ಹಿರಣ್ಯಗರ್ಭದಲ್ಲಿ ಬರುತ್ತೆ. ಹಿರಣ್ಯಗರ್ಭ ಇಸ್ ದ, ಅದನ್ನು ಗಾಡ್ ಕಾನ್ಸೆಪ್ಟ್ ಅಂತ ಏನು ಹೇಳ್ತೀರಾ ಅದು. ದೇವ್ರ ಹತ್ರ ಹೋದರು ಅವರು, ಎಲ್ಲಿ ಹೋದರೂ ಆ ಲಿಂಗ ಶರೀರ ಹಿರಣ್ಯಗರ್ಭದಲ್ಲಿ ಹೋಗಿ ಪುನಃ ವಾಪಸ್ ಬರುತ್ತೆ. ಸ್ವಪ್ನ ಸ್ಥಾನಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂದರೆ, ಸ್ವಪ್ನ ಅನ್ನೋದು ಎಷ್ಟು ಜೋರಾಗಿರುತ್ತೆ. ಆ್ಯಕ್ಚುಲಿ ಸ್ವಪ್ನ ಅನ್ನೋದು ನಿದ್ರೆ ಸ್ವಪ್ನನೂ ತೊಗೋಬೋದು. ನಮ್ಮ ಎಚ್ಚರದಲ್ಲಿ ಕೂಡ ನಾವು ಸ್ವಪ್ನಾವಸ್ಥೆಯಲ್ಲಿ ಇರ್ತೀವಿ ಗೊತ್ತಾ. ಇಮ್ಯಾಜಿನರಿ ಪವರ್. ಕೂತ್ಕೊಂಡು ನೀವು ಇಮ್ಯಾಜಿನ್ ಮಾಡಲ್ವಾ? ಇಲ್ಲಿ ಕೂತ್ಕೊಂಡು ನೀವು ತೆಂಗಿನಕಾಯಿ ಮರನ ಇಮ್ಯಾಜಿನ್ ಮಾಡ್ತೀರಲ್ವಾ? ನಿಮ್ಮ ಕಣ್ಮುಂದೆ ತೆಂಗಿನ ಮರ ಬರುತ್ತಾ ಇಲ್ವಾ? ತೆಂಗಿನ ಮರ ಬರುತ್ತಾ ನಿಮ್ಮ ಕಣ್ಮುಂದೆ? ಆ ತೆಂಗಿನ ಮರ ನಿಮ್ಮ ಕಣ್ಮುಂದೆ ಬಂದಾಗ ನೀವು ಮರದ ಒಳಗಡೆ ನೀವು ಕೈ ತೋರಿಸ್ಬೋದು, ಯಾಕೆಂದರೆ ಅಲ್ಲಿ ಪೆನಿಟ್ರೇಬಿಲಿಟಿ ಇದೆ ಅಲ್ಲಿ. ಒಂದು ವೇಳೆ ಸ್ವಪ್ನ ಸ್ಥಾನದಲ್ಲಿ ನಿಮ್ಮ ಇಮ್ಯಾಜಿನೇಷನಲ್ಲಿ ನೀವು ಇನ್ಸಿಸ್ಟ್ ಮಾಡಿದ್ರೆ
ಆ ತೆಂಗಿನ ಮರ ಸ್ಟ್ರಾಂಗ್ ಆಗುತ್ತೆ, ಅದು ನಿಮಗೆ ಸತ್ಯವಾಗಿರುತ್ತೆ. ಕೈ ಹಾಕಿದರೆ ಅದು ಕೈ ಮುಂದಕ್ಕೆ ಹೋಗಲ್ಲ, ಕೈ ತಡೀತದೆ. ಗೊತ್ತಾ ಇದೇನಂತ? ಮೈಂಡ್ ಕ್ಯಾನ್ ಕ್ರಿಯೇಟ್ ಮ್ಯಾಟರ್. ಮೈಂಡ್ ಕ್ಯಾನ್ ಕ್ರಿಯೇಟ್. ಈಗ ನೀವು ಕಾನ್ಷಿಯಸ್ನೆಸ್ಸಿಂದ ಪ್ರಪಂಚ ಬಂದಿದೆ, ಎಲ್ಲ ಬಂದಿದೆ ಅಂತ ಹೇಳಿದ ಮೇಲೆ ಕಾನ್ಷಿಯಸ್ನೆಸ್ಗೆ ಭಾಳ ಹತ್ತಿರ ಇರುತ್ತೆ ನಿಮ್ಮ ಇಂಟೆಲೆಕ್ಟ್, ನಿಮ್ಮ ಮೈಂಡ್. ಮೈಂಡು ಅಲ್ಲಿ ಇನ್ಸಿಸ್ಟೆನ್ಸ್ ಬಂತು ಅಂತಂದರೆ ಅದು ಕೂಡ ಕ್ರಿಯೇಟ್ ಮಾಡ್ತದೆ. ಮೈಂಡ್ ಕೂಡ ಮ್ಯಾಟ್ರನ್ನ ಕ್ರಿಯೇಟ್ ಮಾಡುತ್ತೆ. ಕಾನ್ಸಂಟ್ರೇಷನ್, ಇಮ್ಯಾಜಿನೇಷನ್, ಯಾರ್ಯಾರೋ ಏನೋ ಸಿದ್ಧಿಗಳು ಅದೆಲ್ಲ ಹೇಳ್ತಾರಲ್ಲ, ಮೈಂಡಿಂದ ಏನೇನೋ ಮಾಡ್ತಾರೆ. ಒಂದು ವಿಷಯ ಹೇಳ, ಒಂದು ದೃಷ್ಟಾಂತ. ಕನಕದಾಸ ಉಡುಪಿಲಿ ಒಳಗಡೆ ಬಿಡಲಿಲ್ಲ ಕರೆಕ್ಟಾ? ಏನು ಮಾಡ್ದ? ಹಿಂದ್ಗಡೆ ಹೋಗಿ ಅಲ್ಲಿ ಹೋಗಿ ಪ್ರೇಯರ್ ಮಾಡಲಿಕ್ಕೆ ಇಲ್ಲಿ ದೇವರನ್ನು ಬೇಡಲಿಕ್ಕೆ ಶುರು ಮಾಡ್ದ. That insistence of that mind which made the idol turn to west. Not only west, what a word. Mind can create matter where the insistence is very high. When the mind surrenders to macrocosm, these things happen. ಸ್ವಪ್ನ ಸ್ಥಾನಕ್ಕೆ ಅಷ್ಟು ಶಕ್ತಿ ಇದೆ. ನೀವು ಕೇಳಿರ್ಬೋದು, ಕ್ಯಾಸ್ಟಿನಾಡೋ ಟ್ಯಾಂಜುವಾನ್ ಅಂತ ಮೆಕ್ಸಿಕನ್ ಫಿಲಾಸಫರು, ಅಲ್ಲಿ ಬರುತ್ತೆ. ಅಲ್ಲಿ ಇನ್ನೊಬ್ಬ ಮನುಷ್ಯನ ಕ್ರಿಯೇಟ್ ಮಾಡಿದಾನ ಅವನು. ಇನ್ಸಿಸ್ಟೆನ್ಸ್. ಕೆಲವೆಲ್ಲ ಇನ್ಸ್ಟೆನ್ಸ್ ಏನಂದರೆ, ಒಬ್ಬರು ಸ್ಟೂಡೆಂಟಿಗೆ ಏನು ಕೆಲಸ ಕೊಟ್ಟಿದ್ದಂದರೆ ಹಾಸ್ಟೆಲಲ್ಲಿ ಕೂತ್ಕೊಂಡು ಹೊರೈಸನ್ ನೋಡ್ತಾ ಇರೋದು. ಹೊರೈಸನ್ ನೋಡೋದು, ಜಸ್ಟ್ ನೋಡ್ತಾ ಇರೋದು ದೃಷ್ಟಿ. ನೋಡ್ತಾ 3-4 ತಿಂಗಳಾದಮೇಲೆ elevation, the body starts elevating. You get the power of the space. ಅಲ್ಲ, you become space. ನಿಮ್ಮ ಬಾಡಿ ಕಾನ್ಷಿಯಸ್ನೆಸ್, ಬಾಡಿ ಐಡೆಂಟಿಫಿಕೇಶನ್ ಹೋಗ್ಬಿಟ್ಟು you identify yourself with the space and you become space. Your body start elevating. Levitation is possible. ಸ್ವಪ್ನ ಇದೆಲ್ಲ ಸಿದ್ಧಿಗಳೆಲ್ಲ ಮಾಡ್ತಾರಲ್ಲ, ಸಿದ್ಧಿ ಹಾಗೆ ಮಾಡ್ತಾರೆ, ಹೀಗೆ ಮಾಡ್ತಾರೆ, ತರ್ತಾರೆ, ಕೈಯನ್ನೇನೋ ಸೃಷ್ಟಿ ಮಾಡ್ತಾರೆ. ನಮಗೆ ಅಧ್ಯಾತ್ಮದಲ್ಲಿ ಇದರ ಅವಶ್ಯಕತೆ ಇಲ್ಲ. ಆದರೆ ಇದೊಂದು ಈ ಸ್ವಪ್ನ ಸ್ಥಾನ ಅಥವಾ ಇಮ್ಯಾಜಿನರಿ ಪವರಲ್ಲಿ ಮೈಂಡ್ಗೆ ಇಷ್ಟೆಲ್ಲ ಕೆಲವರು ಹೇಳ್ತಾರಲ್ಲ, ಅವ್ರು ಹೇಳ್ದಂಗೆ ಆಗುತ್ತೆ. ಸತ್ಯ ಇದೆ, ಕೆಲವು ಬಡವರೆಲ್ಲ ಅವ್ರ ಹತ್ರ ಸತ್ಯ ಇದೆ ಹೇಳಿದ್ದಾನೆ. ಈಗ ರಾಘವೇಂದ್ರ ಸ್ವಾಮಿಗಳ ಕಥೆ ಎಲ್ಲ ಬಂದಾಗ ಅದು ಮಾಂಸ ಎಲ್ಲ ತಂದಿಟ್ಟಾಗ ಅದ್ರ ಮೇಲೆ ತೀರ್ಥ ಪ್ರೋಕ್ಷಣ ಆದಾಗ ಹೂವಾಯಿತು, ಹಣ್ಣಾಯಿತು. ಸೊ ವೆನ್ ದ ಮೈಂಡ್ ಹ್ಯಾಸ್ ಸರೆಂಡರ್ಡ್ ಇಟ್ಸೆಲ್ಫ್ ಟು ದ macrocosm, it gets the power of the macrocosm, and whatever the macrocosm does, this mind also does. ಸೊ ನಾನು ಅದಕ್ಕೆ ಹಿರಣ್ಯಗರ್ಭ ಅನ್ನೋದನ್ನು ಟಚ್ ಮಾಡೋಣ ಅಂತ ಸ್ವಪ್ನಸ್ಥ. ಯಾಕೆಂದರೆ ನೀವು ಸುಮ್ಮನೆ ಇಲ್ಲಿಂದ ಅಲ್ಲಿ ಹೋಗ್ತೀವಿ ಬರ್ತೀವಿ ಅಂದರೆ ಇದರ ಡೆಪ್ತ್ ನಿಮಗೆ ಹೇಗೆ ಗೊತ್ತಾಗೋದು? ಹಿರಣ್ಯಗರ್ಭದಲ್ಲಿ ಬೇಕಾದಷ್ಟಿದೆ ವಿಚಿತ್ರಗಳೆಲ್ಲ. ಅದಕ್ಕೆ ಆ ಸ್ವಪ್ನಸ್ಥಾನದ ಬಗ್ಗೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ ಐ ಹ್ಯಾವ್ ಕಮ್ ಅಕ್ರಾಸ್ ಎ ಪಾಯಿಂಟ್. ನಮ್ಮ ಹರ್ಷಾನಂದರು ಒಂದು ಕಡೆ ಹೇಳ್ತಾರೆ, ಸ್ವಪ್ನಸ್ಥಾನಕ್ಕೆ ಇದು ನಾವು ಹೇಗೆ ಈಗ ಸೇಮ್ ಪರ್ಸನ್ ಒಬ್ಬನೇ 3 ಅವಸ್ಥೆಗಳನ್ನು ಅನುಭವಿಸ್ತಾನೆ ಅಂತ ನಾವು ಇಲ್ಲಿ ನೋಡಿದೋ ಮಾಂಡಿಕ್ಯದಲ್ಲಿ. ಬೃಹದಾರಣ್ಯಕ ಉಪನಿಷತ್ತಿಗೆ ಬಂದಾಗ ನೋಡಿ ಇದು ಓದ್ತೀನಿ, ಜಸ್ಟ್ ಕೇಳಿ. ಇಲ್ಲಿ ಜ್ಯೋತಿ ಬ್ರಾಹ್ಮಣ ಅಂತ ಒಂದು ಬರುತ್ತೆ ಬೃಹದಾರಣ್ಯಕ ಉಪನಿಷತ್ತಲ್ಲಿ. ಜ್ಯೋತಿ ಬ್ರಾಹ್ಮಣ ಅಂತ ಒಂದು ಸೆಕ್ಷನ್. ವಿ ಆರ್ ಗೋಯಿಂಗ್ ಫ್ರಮ್ ಮಾಂಡಿಕ್ಯ ಟು ಬೃಹದಾರಣ್ಯಕ ಇನ್ ಸರ್ಚ್ ಆಫ್ ದಿಸ್ ಡ್ರೀಮ್ ಸ್ಟೇಟ್. ಗೊತ್ತಾಯ್ತಾ? ಬೃಹದಾರಣ್ಯಕದಲ್ಲಿ ಏನು ಹೇಳ್ತಾರೆ ಅಂತ. ದ ಥರ್ಡ್ ಸೆಕ್ಷನ್ ಜ್ಯೋತಿ ಬ್ರಾಹ್ಮಣ, ಎ ಫೇರ್ಲಿ ವಾಲ್ಯೂಮಿನಸ್ ಒನ್, ಕಂಪ್ರೆಷನ್ ಆಫ್ 38 ಕಾಂಡಿಕಾಸ್. ದ ಅವಸ್ಥಾತ್ರಯ ನೋಡಿ ಇಲ್ಲಿ ಬಂತಿದ್ದು ಆರ್ ದ 3 states of consciousness mentioned in the previous Brahmana is discussed in detail through yukti or logic and reasoning. ಎಲ್ಲಿ ರೀಸನಿಂಗ್ ಮಾಡ್ತಾರೆ. ಫಾರ್ ಎನ್ ಆರ್ಡಿನರಿ ಹ್ಯೂಮನ್ ಬೀಯಿಂಗ್
endowed with the body and the senses, what is it the acts of a jyoti or light? ಒಬ್ಬ ಆರ್ಡಿನರಿ ಹ್ಯೂಮನ್ ಬಿಗೆ ಜ್ಯೋತಿ ಲೈಟ್ ಅಂದರೆ ಏನು? ದಿಸ್ ಈಸ್ ದ ಕ್ವಶನ್ ದ್ಯಾಟ್ ಜನಕ ರಿಪೀಟೆಡ್ಲಿ ಆಸ್ಕ್ ಯಾಜ್ಞವಲ್ಕ್ಯ. ಜನಕ ಯಾಜ್ಞವಲ್ಕನ ಕೇಳ್ತಾನೆ, ಈ ಜ್ಯೋತಿ ಒಬ್ಬ ಆರ್ಡಿನರಿ ಮನುಷ್ಯನಿಗೆ ಯಾಕೆ ಇದು ಅಂತ. ಅದಕ್ಕೆ ಯಾಜ್ಞವಲ್ಕ ಲಿಸ್ಟ್ ದೆಮ್ ಒನ್ ಬೈ ಒನ್ ಆಸ್ ದ ಸನ್, ದ ಮೂನ್, ದ ಫೈರ್, ದ ಸ್ಪೀಚ್ ಆ್ಯಂಡ್ ಆತ್ಮನ್ simulating the intellect moves between the dream world and the waking world. Nodi, again, the sun, the moon, the fire, speech and Atman simulating the intellect moves between the dream world and the waking world. Since the intellect is transparent, and next to the Atman, ಹೌದಾ, ವಿಜ್ಞಾನಮಯ ಕೋಶ ಆನಂದಮಯ ಕೋಶಕ್ಕೆ ಬಹಳ ಕ್ಲೋಸ್ ಆಗಿರೋದು, ಕರೆಕ್ಟಾ? ವೆರಿ ಕ್ಲೋಸ್ ಟು ಆತ್ಮನ್. ಇಟ್ ಈಸಿಲಿ ರಿಫ್ಲೆಕ್ಟ್ಸ್ ದ ಕಾನ್ಷಿಯಸ್ನೆಸ್ ಆಫ್ ದ ಲೇಟರ್. ಇಂಟೆಲೆಕ್ಟು ಆತ್ಮನ್ನ ಕಾನ್ಷಿಯಸ್. ಈಗ ನಾನು ಇಂಟೆಲೆಕ್ಚುಲ್ ಆಗಿ ಮಾತಾಡ್ತೇನೆ, ನನ್ನ ಮೂಲಕ ಆತ್ಮನ್ ಬೆಳಕೆ ಮಾತಾಡಬೇಕು, ಆಯಿತಾ? Like a crystal glowing in the light of a lamp, the intellect also, though bereft of consciousness, appears to shine by the light of consciousness of the Atman, which alone is self-luminous. Intellect is rigid. ಅದು ಕ್ರಿಸ್ಟಲ್ ಥರ. ಆತ್ಮನ್ ಅದರ ಮೂಲಕ ಬಂದಾಗ ಮಾತ್ರ ಅದು ಸೆಲ್ಫ್ ಕಾನ್ಷಿಯಸ್ನೆಸ್ ಆಫ್ ದ ಆತ್ಮ, ಇಟ್ alone is self-luminous. ಸೊ ಕಾನ್ಷಿಯಸ್ನೆಸ್ ಈಸ್ self-luminous. ಇಂಟೆಲೆಕ್ಟಿಗೆ luminary capacity ಇಲ್ಲ. In fact, the luminaries like the sun and the moon are able to shine only by the light of Atman. Sun, moon, ಎಲ್ಲ ಕೂಡ ಆತ್ಮ. Then follows the conception of dream according to Vedanta. ಈಗ ಬಂತು ನೋಡಿ. In the dream state, the self puts aside the gross body. The self puts aside the gross body of the waking state and creates a dream body comprising the impressions of the waking state. Dreams are not new experiences of the waking state. They are not new. Sometimes they may reflect the experiences of past lives also. ಹಿರಣ್ಯ ಗರ್ಭ ತತ್ವ ಈಗ ಬಂತು. ಯಾಕೆ ಅಂತ, ಪಾಸ್ಟ್ ಲೈಫ್ ಬಂದಾಗ ಹಿರಣ್ಯ ಗರ್ಭ ಪಿಕ್ಚರ್ ಬರಬೇಕಿಲ್ಲ. ಯಾಕಂದರೆ ಪಾಸ್ಟ್ ಲೈಫ್ ಎಲ್ಲಿಂದ ಬರುತ್ತೆ ನಿಮಗೆ? ಆಧಾರ ಯಾವ್ದು ಅದಕ್ಕೆ? ನೋಡಿ, sometimes they may reflect the experiences of the past lives also. The objects of the dream state are then and there created by the mind. Though the self is dreaming, he has no direct connection with the physical body. Hence, it is not advisable to suddenly wake up a sleeping person, as that may endanger his life or senses. ಇದು ಭಾಳ ಕೇರ್ಫುಲ್ಲಾಗಿ. ಈ ಡ್ರೀಮ್ ಆಗಿರುವಾಗ, ಇದಾಗಿರುವಾಗ ಸಡನ್ನಾಗಿ ಯಾರನ್ನೂ ಎಬ್ಬಿಸಬಾರ್ದು. ಹಿರಣ್ಯ ಗರ್ಭದಲ್ಲಿ ಕೆಲವು ಟ್ರಾನ್ಸಾಕ್ಷನ್ ಆಗ್ತಾ ಇರುತ್ತೆ. ಇಟ್ ಮೇ ಎಂಡೇಂಜರ್ ಹಿಸ್ ಲೈಫ್ ಆರ್ ಸೆನ್ಸಸ್ ಕೆಲಸ ಮಾಡದೆ ಹೋಗ್ಬೋದು. ನಿದ್ದೆ ಸ್ಥಿತಿಯನ್ನು ಭಾಳ ಅದಕ್ಕೆ ಎಲ್ಲರನ್ನೂ ಸ್ವಲ್ಪ ಮಕ್ಕಳನ್ನೆಲ್ಲ ಭಾಳ ಕಾಪಾಡಬೇಕು, ನಿದ್ದೆಯನ್ನು ಕಾಪಾಡಬೇಕು, ಎಬ್ಬಿಸಬಾರ್ದು. ಸೊ ಈ ಥರ ಕೆಲಸ ಎಲ್ಲ ಆಗುತ್ತೆ ಹಿರಣ್ಯ ಗರ್ಭ. ಸೊ ಹಿರಣ್ಯ ಗರ್ಭ ಯಾಕೆ ಮುಖ್ಯ ಅಂತ ಈಗ ಗೊತ್ತಾಯ್ತಾ? ಡ್ರೀಮ್ ಸ್ಟೇಟ್ ಯಾಕೆ ಮುಖ್ಯ? ನಾವು ವಿ ಆರ್ ಜಸ್ಟ್ ಫಾಸ್ಟ್. ನಾವು ಸೀದಾ ಹೋಗಿ ತಿರುಗಕ್ಕೆ ಹೋಗಿದ್ದೀವಿ. ಈ ಮಧ್ಯೆ ಕೆಲವೆಲ್ಲ ಏನೋ ಆಗ್ತಾ ಇದ್ದಾವಲ್ಲ, ನಮ್ಮ ಗಮನಕ್ಕೆ ಬರದೇ ಇರೋದು, ನಮ್ಮ ನಾಲೆಜ್ಗೆ ಬರದೇ ಇರೋದು ತುಂಬ ವಿಷಯಗಳಿದೆ ಇಲ್ಲಿ. ಈ ಸಿದ್ಧಿಗಳು, ಅದು ಇದು ಮಾಟ ಏನೇನೋ ಮಾಡ್ತಾರಲ್ಲ, ಎಲ್ಲ ಇಲ್ಲಿ ಬರುತ್ತೆ. ಟೆಲಿಪತಿ, ಮೈಂಡಿಗೆ ಸಿಕ್ಕಾಪಟ್ಟೆ ಪವರ್ಸ್ ಇದೆ. ನಮಗೆ ಬೇಡ. ನೀವು ಹನುಮಂತನಿಗೆ ಏನು ಹೇಳ್ತೀರಾ? ಅಷ್ಟ ಸಿದ್ಧಿನವನಿ ಅಣಿಮ ಗರಿಮ ಲಘಿಮ, ಇದ್ದಕ್ಕಿದ್ದಂಗೆ ಚಿಕ್ಕದಾಗ್ಬೋದು, ಈಗ ದೊಡ್ಡದಾಗ್ಬೋದು. ಇದೆಲ್ಲ ಆ್ಯಕ್ಚುಲಿ ಇಟ್ಸ್ ಎ ಫ್ಯಾಕ್ಟ್. ವೇದಾಂತಕ್ಕೆ ಬಂದರೆ ಇದೆಲ್ಲ ಇದೆ, ನಮಗೆ ಬೇಡ. ಆದರೆ ಮೈಂಡಿಗೆ ಇಷ್ಟು ಪವರ್ ಇದೆ.
ಮೈಂಡಿಗೆ ಇಷ್ಟೆಲ್ಲ ಪವರ್ ಇದ್ದಾಗ ನಮಗೆ ಅದು ಬೇಡ. ಯಾಕೆಂದರೆ ಸ್ಟಿಲ್ ಇಟ್ ಬಿಲಾಂಗ್ಸ್ ಟು ದ ಮೆಟೀರಿಯಲ್ ವರ್ಲ್ಡ್. We are going to transcend the material world. We don't want this material world to indulge again with this. ಕರೆಕ್ಟಾ? ನಿಮ್ಮ ಕನಸು ಏನು ಕನಸು ಕಾಣ್ತೀರಾ ನೀವು? ವೇಕಿಂಗ್ ಸ್ಟೇಟಲ್ಲಿ ಇರೋದನ್ನು ಕನಸು ಕಾಣ್ತೀರಾ. ಇಲ್ಲ ಅವನ ಥರ ಆಗಬೇಕು, ಇವನ ಥರ ಆಗಬೇಕು, ನಾನು ಸಿನಿಮಾದ ಥರ ಆಗಬೇಕು, ಸ್ಟಾರ್ ಆಗಬೇಕು, ಏನೋ ಒಂದು ಆಗಬೇಕು, ಇಲ್ಲ ದೊಡ್ಡ ಮನೆ ಕಟ್ಟಬೇಕು, ಏನೋ ಆ ಥರ ಮಕ್ಕಳು ಈ ಥರ ಮಕ್ಕಳು ಎಲ್ಲ ಫಾರಿನ್, ಇಂಥವೇ ಬೇರೆ ಏನಿಲ್ಲ ಅಲ್ಲಿ. ಜಸ್ಟ್ ಗ್ಲೋರಿಫೈಯಿಂಗ್ ದ ಸೆಲ್ಫ್ ಇಂಪಾರ್ಟೆನ್ಸ್ಗೋಸ್ಕರ ಇಮ್ಯಾಜಿನೇಷನ್. ಕರೆಕ್ಟಾ? ಚಿಕ್ಕ ಮಕ್ಕಳೆಲ್ಲ ಅದನ್ನೇ ಟ್ರೈನಿಂಗ್ ಕೊಡೋದು ಎಲ್ಲರಿಗೂ. ಸೆಲ್ಫ್ ಇಂಪಾರ್ಟೆನ್ಸ್ ಬಿಟ್ಟು ನೀನು ಪರಮಾತ್ಮ ತತ್ವವನ್ನು ನೋಡು. ಯಾರು ಹೇಳಿದ್ದಾರೆ? ಹಿಂದೆ ಗುರುಕುಲದಲ್ಲಿ ಏನು ಮುಂಡಕೋಪನಿಷತ್ತಲ್ಲಿ ಏನು ಬರುತ್ತೆ? ಅವ್ರು ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಅಕೃತಾಕೃತೇನ, ಈ ಪರಬ್ರಹ್ಮ ತತ್ವವನ್ನು ಅಕೃತಾಕೃತೇನ, ಅದು ಅಕೃತ ಕರ್ಮದಿಂದ ಬಂದಿರುವುದಲ್ಲ ಪರಬ್ರಹ್ಮ ತತ್ವ. ಅದನ್ನು ಜ್ಞಾನದ ಕರ್ಮದಿಂದ ಯಜ್ಞಗಳಿಂದ ಪಡೀಲಿಕ್ಕಾಗಲ್ಲ ಅಂತ ತಿಳಿದು ಅವನೇನು ಮಾಡ್ತಾನೆ? ಸದ್ಗುರುಮೇವಾಭಿಗಚ್ಚೆ ಸಮಿತ್ಪಾಣಿ ಶ್ರೋತ್ರಿಯಂ ಬ್ರಹ್ಮನಿಷ್ಠಂ. ಒಬ್ಬ ಶ್ರೋತ್ರಿಯ ತಿಳ್ಕೊಂಡಿರೋನು ಬ್ರಹ್ಮನಿಷ್ಠ ಆದ ಗುರುವನ್ನು ಹುಡುಕೊಂಡು ಅವನು ಮನೆ ಬಿಟ್ಟು ಹೋಗಿಬಿಡ್ತಾನೆ ಹುಡುಗ. ಯಾಕೆ? ಈ ಕರ್ಮಗಳಿಂದ ಆ ತತ್ವವನ್ನು ಪಡೀಲಿಕ್ಕೆ ಆಗಲ್ಲ. ಅಕೃತ ಕೃತೇನ, ಅದು ಅಕೃತ, ಕರ್ಮದಿಂದ ಬರುವುದಿಲ್ಲ. ಯಾವುದು? ಬ್ರಹ್ಮತತ್ವ. ಆಯಿತಾ? ಸೊ ನಮಗೆ ಅದು ಬೇಡ. ಯಾಕೆಂದರೆ ಒಂದು ವೇಳೆ ನಮಗೆ ಈ ಥರ ಇನ್ಫ್ಲೂಯೆನ್ಸ್ ಬಂದು ಅದನ್ನು ನಾವು ಗ್ಲೋರಿಫೈ ಮಾಡಿ, ಹೌದಾ ಹಾಗಾಯ್ತಾ ಹೀಗಾಯ್ತು ಮಾಡೋ ಅವಶ್ಯಕತೆ ಇಲ್ಲ. ಅದು ಏನಿದ್ರೂ ಅದು ಮೆಟೀರಿಯಲ್ ವರ್ಲ್ಡು, ಪ್ರಪಂಚಕ್ಕೆ ಸೇರಿದ್ದು, ನಮಗೆ ಸಂಬಂಧ ಇಲ್ಲ. ನಾವು ಪ್ರಪಂಚ ಬಿಟ್ಟು ಹೋಗೋರು, ಇರೋರಂತೂ ಖಂಡಿತ ಅಲ್ಲ. ಹೌದಾ? ನಮ್ಮ ಸ್ವರೂಪ ಏನು? ನಮ್ಮ ಸ್ವರೂಪ ಏನು? ಆಲ್ ಪರ್ವೇಸಿವ್ನೆಸ್, ಕಾನ್ಷಿಯಸ್ನೆಸ್. ತುರ್ಯ ಅಂದ್ರೇನು? ನೀವು ಸುಷುಪ್ತಿಯಲ್ಲೇ ನೀವು ಪರ್ವೇಷನ್ ಬಂದುಬಿಟ್ಟಿದೆ ನಿಮಗೆ. ಯು ಆರ್ ಆಲ್ ಪರ್ವೇಡಿಂಗ್. ಅದರಿಂದ ಆನಂದ ಬುಕ್ ಆನಂದಮಯ ಆಗಿದ್ದೀರಾ. ತುರಿಯಕ್ಕೆ ಬಂದಾಗ ಅಲ್ಲಿ ವಾಸನೆಗಳಿದ್ದಾವೆ, ಇಲ್ಲಿ ಬಂದಾಗ ವಾಸನೆಗಳಿಲ್ಲ. ವಾಸನೆಗಳಿಲ್ಲ ಅಂದರೆ ಯು ಆರ್ ಒನ್ ವಿತ್ ದ ಕಾಸ್ಮಿಕ್ ಫೋರ್ಸಸ್ ಫುಲ್. ಏನಾದ್ರು ಸಿಗ್ತಾ? ಈಗ ಅಲ್ಲಿಗೆ ಬರ್ತೀನಿ. ಇದು ಸುಮ್ಮನೆ ಟಚ್ ಮಾಡಿದೆ, ಯಾಕೆಂದರೆ ಇದೊಂದು ಮಾಡಬೇಕಾಗಿ ಅದರ ಇಂಪಾರ್ಟೆನ್ಸ್. ಸ್ವಪ್ನ ಅಂತ ಸುಮ್ಮನೆ ನಾವು ಸ್ಲಿಪ್ ಮಾಡಿ ಹೋಗ್ತಿದ್ದೋ, ಅಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ವಿಷಯಗಳೆಲ್ಲ ಇದೆ, ತಿಮಿಂಗಲಗಳೆಲ್ಲ ಇದೆ. ಬೇರೆ ಉಪನಿಷತ್ತು ಸ್ವಪ್ನದ ಬಗ್ಗೆ ಸ್ವಲ್ಪ ಹೇಳಿದ್ರೆ ಆವಾಗ ನಮಗೆ ಅದು ಎಷ್ಟೇ ಗ್ಲೋರಿಫೈ ಮಾಡಿದರೂ ಕೂಡ ನಮಗೆ ಅದು ಬೇಡ. ನೀವು ಇನ್ನೊಬ್ಬ ನಾಗರಾಜನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಇಟ್ಕೊಳ್ಳಿ, ಈಗ ನಾನು ಎಲ್ಲ ನಿಮ್ಮ ನಾಗರಾಜು ನಾನಾದ್ರೆ ಎಲ್ಲ ಬಿಟ್ಬಿಟ್ಟು ಹೋಗೋದು ತಾನೆ. ಯಾಕೆ ಬೇಕದು? 1,000 ಕೋಟಿ ಆಸ್ತಿ ಮಾಡಿದಂಗೆ ಎಲ್ಲ ಅಷ್ಟೇ. ಕಷ್ಟಪಟ್ಟು 30-40 ವರ್ಷ ದುಡಿದು 1,000-2,000 ಕೋಟಿ ಆಸ್ತಿ ಮಾಡಿ ಕೊನೆಗೆ ಎಲ್ಲ ಕಳ್ಳರ ಕೈಗೆ ಕಾಕರಿಗೆ ಎಲ್ಲ ಬಿಟ್ಟು ಹೋಗಲ್ಲ. ಅದು ಕಳ್ಳರ ಕೈಗೆ ಹೋಗೋದು. ಅವನು ತಗೊಳಕ್ಕಾಗಲ್ಲ. ಪ್ರಕೃತಿ ಎಷ್ಟು ಸ್ಮಾರ್ಟ್ ಅಂದರೆ ನಿಮ್ಮ ಮನೇಲಿ ಆ ಥರ ಯಾರನ್ನೋ ಸೃಷ್ಟಿ ಮಾಡಿರ್ತದೆ, ಹಾಳು ಮಾಡೋಲ್ಲ. ಪ್ರಕೃತಿ ಮಾಡೋದು. ಕೆಲವ್ರು ಹೇಳ್ದೆ, ಅಯ್ಯೋ ನಮ್ಮ ಮಗ ಏನು ಮಾಡೋದು, ಹೇಳಿದ ಮಾತು ಕೇಳೋದು. ನೀವು ಮಾಡಿದ್ದೇನು? ಪ್ರಪಂಚದಲ್ಲಿರೋ ಆಸ್ತಿನೆಲ್ಲ ನಿಮ್ಮದು ಅಂತ ಹೇಳಿ ಕೊಡ, ಅದು ಹೊರಗಡೆ ಹೋಗ್ಬೇಕು ತಾನೆ. ಅದಕ್ಕೋಸ್ಕರ ಪ್ರಕೃತಿಯಿಂದ ಒಮ್ಮೆ ಸೃಷ್ಟಿ ಮಾಡಿ ನಿಮ್ಮ ಮನೆಯಲ್ಲಿ. ಹಾಂ, ಹೌದಾ? ಪ್ರಕೃತಿಯಿಂದ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ ಪ್ರಕೃತಿಯಿಂದ ಹೊರಗಿರುವ ನರನಾರು ಸೃಷ್ಟಿಯಲ್ಲಿ. ಪ್ರಕೃತಿಯಿಂದ ಹೊರಗಡೆ ಯಾರಿದ್ದಾರೆ? ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ. ಅವಳನ್ನು ವಶಕ್ಕೆ ಕೊಳ್ಳುವುದು ನೀವು ಸುಕೃತಿ. ಪ್ರಕೃತಿ ವಶಕ್ಕೆ ಕೊಡೋದು ಅಂದರೆ ಯು ಶುಡ್ ಫಾಲೋ ದ ಡಿಸಿಪ್ಲಿನ್ಡ್ ಲೈಫ್. ಪ್ರಕೃತಿ ನಿಮ್ಮ ಮೂಲಕ ಕೆಲಸ ಮಾಡ್ತಾಯಿದೆ, ಹೊರಗಡೆನೂ ಕೆಲಸ ಮಾಡ್ತೀವಿ. ಎರಡಕ್ಕೂ ನೀವು ಕರೆಕ್ಟಾಗಿ ಊಟ ಮಾಡ್ಕೊಂಡು, ಕರೆಕ್ಟಾಗಿ ತಿನ್ಕೊಂಡು, ಕರೆಕ್ಟಾಗಿ ಪರ್ಫೆಕ್ಟಾಗಿ ನೀವು ಜೀವನ ಮಾಡಿದರೆ ಪ್ರಕೃತಿ ಸುಕೃತ.
ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ವಿಕೃತಿಗೆಡೆಯಾಗಬೇಡ. ವಿಕೃತಿ ಅಂದರೆ ಅದು ಚೇಂಜ್ ಮಾಡ್ತಾ ಇರೋದು, ಅದಕ್ಕೆ ಅಂದರೆ ವಿಕೃತಿ ಅಂದರೆ ಇಷ್ಟ ಬಂದಾಗ ಇರೋದು, ಇಷ್ಟ ಬಂದಾಗ ಮಲಗೋದು, ಇಷ್ಟ ಬಂದಾಗ ತಿನ್ನೋದು, ಇಷ್ಟ ಬಂದಾಗ ಎಲ್ಲೋ ಹೋಗೋದು. 12 ಗಂಟೆವರೆಗೂ ಮಲಗೋದು, ಅವ್ರು ಬೆಳಿಗ್ಗೆ ರಾತ್ರಿ 1 ಗಂಟೆವರೆಗೂ ಎಚ್ಚರ ಇದ್ದು ಸಿನಿಮಾ ನೋಡೋದು. ಏನದು? ಹಾರರ್ ನೋಡೋದು, ಲೇಟ್ ನೈಟ್. ವಿಕೃತಿಗೆಡೆಯಾಗದಿರೋ. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ, ಅದು ಸುಕೃತ. ಪ್ರಕೃತಿಯನ್ನು ವಶಕ್ಕೆ ಕೊಳ್ಳುವ ನಯ ಅಂದರೆ ನೋಡಿ, ಒಬ್ಬ ವೆಲ್ ಏನು ಎ ಮ್ಯಾನ್ ಆಫ್ self-realization or a man of perfection, how he behaves in the world. ಚಿನ್ಮಯಾನಂದರು ಹೇಳ್ತಾರೆ, how he acts in the world. He at once comprehends the physiological and psychological forces acting inside and outside and jumps into action as the master of situation. Situation. He at once comprehends the physiological and psychological forces acting inside and outside and jumps into action as the master of situation. ಸುಕೃತವೆನಿಸುವುದು ನೀನು ಅವಳ ವಶಕ್ಕೆ ಕೊಳ್ಳುವ ನಯ. ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ಡಿಸಿಪ್ಲಿನ್ ಲೈಫ್, ಶಿಸ್ತಿನ ಜೀವನ. ನಮ್ಮ ಹಿರಿಯರೆಲ್ಲ ಹೇಳ್ಕೊಟ್ಟಿರೋದು ಅದೇ. ಯಾಕೆ ಮಾಡಬೇಕು ಗೊಡ್ಡು ಸಂಪ್ರದಾಯ ಅಂದರೆ ವಿಕೃತಿಗೆಡೆಯಾಗದಿರೋ ಮಂಕುತಿಮ್ಮ. ಯಾರು ಕೇಳ್ತಾರೆ? ಅಲ್ಲ, ತಪ್ಪಿಲ್ಲ. ಯಾಕೆಂದರೆ ಪ್ರಕೃತಿ ನಮ್ಮೆಲ್ಲರಿಗಿಂತೂ ಸ್ಮಾರ್ಟ್. ಹೇಗೆ ಬ್ಯಾಲೆನ್ಸ್ ಮಾಡಬೇಕಂತ ಅದಕ್ಕೆ ಗೊತ್ತಿದೆ. ನಾವೇನು ಕಷ್ಟಪಡೋ, ಅಯ್ಯೋ ಈ ವಯಸ್ಸಾಗಿರೋರೆಲ್ಲ ಅದೇ ಮಾತಾಡೋದು, ನಮ್ಮ ಕಾಲದಲ್ಲಿ ಹಾಗಿತ್ತು, ನಮ್ಮ ಕಾಲದಲ್ಲಿ ಹೀಗಿತ್ತು, ಹೀಗಿದೆ, ಕಾಲ ಕೆಟ್ಟೋಗಿದೆ, ಏನಾಗಿಲ್ಲ. ರಾಮನಿರ್ದಂದು ರಾವಣನಿರ್ದ, ಭೀಮನಿರ್ದಂದು ಕೀಚಕ. ಈ ಭೂಮಿಯೊಳು ಅನ್ಯಾಯಕಾರಿ ಇರುವುದೊಂದು ಎಂದು ಯಾವತ್ತು ಅನ್ಯಾಯ ಇಲ್ಲ. ರಾಮ ಭಟನಾಗು ನೀನು ಮಂಕುತಿಮ್ಮ, ರಾಮ ಭಟನಾಗು ನೀನು. ರಾಮ ಭಟನ ಅಂದರೆ ಯು ಬಿಕಮ್ ಹನುಮಾನ್. ಹೇಗೆ? ಘನತತ್ವ ಒಂದಕ್ಕೆ ದಿನ ರಾತ್ರಿ ಮನಸೋತು ನೆನೆಯದೆ ಇನ್ನೊಂದನ್ನು ಎಲ್ಲ ಅದರ ಅನುಸಂಧಿಯಲ್ಲಿ ಜೀವ ಭಾರವನ್ನು ಮರೆಯುವುದು ಹನುಮಂತನ ಉಪದೇಶ ಮಂಕುತಿಮ್ಮ. ಘನತತ್ವ ಒಂದಕ್ಕೆ. ನಮಗೇನು ತತ್ವ? ನಮಗೇನು ಘನತತ್ವ? ನಾವು ಈ ಕ್ಲಾಸಲ್ಲಿ ಬಂದಿರೋ ಏನು ಘನತತ್ವ? ನಾನು ದೇಹ ಅಲ್ಲ, ನಾನು ಮನಸ್ಸು ಅಲ್ಲ, ನಾನು ಬುದ್ಧಿ ಅಲ್ಲ, ನಾನು ಜ್ಞಾನ ಸ್ವರೂಪಿ ಪರಮಾತ್ಮ ತತ್ವ. ಅದನ್ನು ಪಡೀಬೇಕು ಅಂತ ನಾನು ಸಾಧನೆ ಮಾಡ್ತಾ, ಅದು ನಾನೇ ಆಗಿದ್ದೀನಿ. ನಾನು ನನ್ನಲ್ಲಿ ಸೇರಿಕೊಳ್ಬೇಕು. ಹೌದಾ? ನನ್ನ ಸ್ವರೂಪ ಏನಂದರೆ ಎಲ್ಲೆಲ್ಲೂ ಇದ್ದೀನಿ ನಾನು. ಮೊಳೆವ ಸಸಿಯೋಳು ನಾನು, ಬೆಳೆವ ಶಿಶುವಳು ನಾನು, ತೊಳಗುವಿನೋಳು ನಾನು, ಕಳಕಳಿಸುವುದೆಲ್ಲ ನಾನೆಂದು ಭಾವಿಸದೆ ಒಳಗೂಡು ವಿಶ್ವದಲ್ಲಿ ಮಂಕುತಿಮ್ಮ. ಎಲ್ಲ ನಾನೇ. ಬರೀ ನನ್ನ ಒಳಗಡೆ ಹೋದಾಗ ಹೊರಗಡೆ ಇರೋದು ಒಳಗಡೆ ಇರೋದು ಒಂದೇ. ದ್ವೈತ ಇಲ್ಲ, ದ್ವೈತ ಇಲ್ಲ. ಈಗ ನಿಮ್ಮ ಹತ್ರ 2 ಕಣ್ಣಿದೆ. 2 ಕಣ್ಣಿದೆ ನಿಮಗೆ. ನೀವು 2 ಕಣ್ಣಲ್ಲಿ ಇದನ್ನೇ 2 ಕನ್ನಡಕ ನೋಡ್ತೀರಾ? ಎಷ್ಟು ನೋಡ್ತೀರಾ? ಅದು ದ್ವೈತ. ನೋಡೋದೇನು? ಅದ್ವೈತ. 2 ಕೈ ಇದೆ. ಎಷ್ಟು ಕೆಲಸ ಮಾಡ್ತೀರಾ? ಒಂದೇ ಕೆಲಸ ಮಾಡ್ತೀರಾ. ಒಂದೇ ಕೆಲಸ ಮಾಡ್ತಾರೆ. 2 ಕೈಲಿ 2 ಕೆಲಸ ಮಾಡ್ತೀರಾ. ಒಂದು ಕೆಲಸ ಒಂದು ಟೈಮ್. ಸೊ ದ್ವೈತದಳು ಅದ್ವೈತ, ಅದ್ವೈತದಲ್ಲಿ ದ್ವೈತ. ಸೊ ದ್ವೈತ ಅದ್ವೈತ ಏನಿಲ್ಲ, ಎಲ್ಲ ಒಂದೇ. ಸೊ ಈಗ ಅಗೇನ್ ವಿಲ್ ಕಮ್ ಬ್ಯಾಕ್ ಟು
ಹಳೆ ಇದಕ್ಕೆ ಬರೋಣ. ನಾನು ಇದನ್ನು ಸ್ವಲ್ಪ ಡೈವರ್ಟ್ ಮಾಡಿದೆ, ಯಾಕೆಂದರೆ ಸ್ವಪ್ನನ ಅಷ್ಟು ಬೇಗ ನಾವು ದಾಟಿ ಹೋದರೆ ಅಲ್ಲೇನೋ ಸ್ವಲ್ಪ ವಿಷಯ ಬಿಟ್ಟು ಹೋದಂಗಾಗುತ್ತೆ. ಸ್ವಪ್ನಕ್ಕೂ ಇಂಪಾರ್ಟೆನ್ಸ್ ಇದೆ, ಅದು ಎಷ್ಟು ಇಂಪಾರ್ಟೆನ್ಸ್ ಬೇಕೋ ಅಷ್ಟು ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ. ಅದು ಕೂಡ ಪ್ರಕೃತಿಗೆ ಸೇರಿದ್ದು, ಅದು ಕೂಡ ಭೂಮಿಗೆ ಸೇರಿದ್ದು. ನಮಗೂ ಅದಕ್ಕೂ ಅದು ಹಿರಣ್ಯಗರ್ಭ ಲಾಸ್ಟ್. ನಾವು ಹಿರಣ್ಯಗರ್ಭದಿಂದ ನೋಡಿ, ಅವ್ಯಕ್ತಾತ್ ಪುರುಷ ಪರಃ ಪುರುಷ ನ ಪರಃ ಕಿಂಚಿತ್ ಸಾ ಕಾಷ್ಟ ಸಾ ಪರಾಗತಿ. ಏನಾಗುತ್ತೆ? ಮಹತಃ ಪರಮವ್ಯಕ್ತ. ಕರೆಕ್ಟಾ? ನೀವು ಇಂದ್ರಿಯಗಳಿಂದ ಎಲ್ಲ ಹೋಗ್ತೀರಾ? ಬುದ್ಧಿಯಿಂದ ಆದಮೇಲೆ ಮಹತ್ತತ್ವ. ಕರೆಕ್ಟಾ? ಮಹತ್ತತ್ವ ಆದಮೇಲೆ ಅವ್ಯಕ್ತ, ಅವ್ಯಕ್ತ ಆದಮೇಲೆ ಪುರುಷ, ಅವ್ಯಕ್ತದಲ್ಲಿ ಹಿರಣ್ಯಗರ್ಭ. ಪುರುಷ ಅನ್ನ ಪರ ಕಿಂಚಿತ್ ಸಾಕಾಷ್ಟ ನೀವೆಷ್ಟೇ ಹೋದರೂ ಕೂಡ ಹಿರಣ್ಯಗರ್ಭನ ದಾಟಿ ಹೋಗಲಿಕ್ಕೆ ಆಗೋದಿಲ್ಲ. ಯಾಕೆಂದರೆ ನಿಮ್ಮಲ್ಲಿ ವಾಸನೆಗಳು ಅಷ್ಟಿದ್ದಾವೆ. ಪುರುಷ ತತ್ವಕ್ಕೆ ಹೋಗ್ಲಿಕ್ಕೆ ಆಗಲ್ಲ. ಪುರುಷ ತತ್ವ ಇದೆ, ಅದು ಯಾರು? ನಾನೇ. ಅದಕ್ಕೆ ಏನು ಮಾಡಬೇಕು? ಸಾಧನೆ ಮಾಡಬೇಕು. ನೀವು ತುರಿಯ ಅಂತಂದರೆ ವಾಸನೆಗಳೆಲ್ಲ ನಿಲ್ತೀರಾ ಅಂದರೆ ಪುರುಷ ತತ್ವದಲ್ಲಿ ನಿಲ್ತೀರಾ ಅಂತ ಲೆಕ್ಕ. You have crossed Hiranyagarbha at that point of time. Am I right? Correcta? ಆಗುತ್ತಾ? ಎಲ್ಲರೂ ಯಾರೋ ಯೋಗಿಗಳು ಒಬ್ಬರೋ ಇಬ್ಬರೋ ರಮಣರು ಹಾಗೆ ಹೀಗೆ ಆ ಥರ ಇರೋದಾದರೆ ಬೇಕಾದರೆ ಅದನ್ನು ಭೇದಿಸಿಕೊಂಡು ಹಿರಣ್ಯನ ಭೇದಿಸಿಕೊಂಡು ಅಲ್ಲಿ ಹೋಗಿ ದೇರ್ ವಿಲ್ ಬಿ ಟೆರಿಬಲ್ ಡಿಫ್ಯೂಷನ್. ಗೊತ್ತಾ? ನಮ್ಮವ್ರು ಸತ್ತರೆ ದೇರ್ ವಿಲ್ ಬಿ ಡಿಸ್ಪ್ಲೇಸ್ಮೆಂಟ್ ಹೋಗಿ ಸ್ಪಂದನ ಹೋಗಿ ನನ್ನ ಕಡೆ ಬರುತ್ತೆ. ಒಬ್ಬ ಜ್ಞಾನಿ ಸತ್ತಾಗ ಅವ್ರು ಸಾಯೋ ಮೊದಲೇ ಸ್ಪ್ರೆಡ್ ಆಗಿರ್ತಾರೆ. ಅದೇನಾಗುತ್ತೆ? ದೇರ್ ವಿಲ್ ಬಿ ಟೆರಿಬಲ್ ಡಿಫ್ಯೂಷನ್ ಟು ದ ಲಿಮಿಟ್ಲೆಸ್ ಸ್ಪೇಸ್ ಇನ್ ಆರ್ಡರ್ ನಾಟ್ ಟು ರೀಕಲೆಕ್ಟ್ ಇಟ್ ಸೆಲ್ಫ್. ವಾಪಸ್ ಬರಲ್ಲ ಅದು. ಏನು ಹಾಡು ಹೇಳ್ತೀರ? ಶ್ರೀಶೈಲ ಶಿಖರಂ ದೃಷ್ಟ್ವಾತ್ ಪುನರ್ಜನ್ಮನ ವಿದ್ಯತೆ. ಬೆಳಿಗ್ಗೆ ಪೂಜೆ ಮಾಡುವಾಗ ಸುಪೂಜಿತಂ ಹರಿಂ ದೃಷ್ಟ್ವಾತ್ ಪುನರ್ಜನ್ಮ. ಏನು ಪುನರ್ಜನ್ಮನ ವಿದ್ಯತೆ? ಪುನರ್ಜನ್ಮ ಕೇಳೋದೇನು? ನನಗೆ ಇನ್ನೂ ಅದು ಕೊಡು ಇದು ಕೊಡು ಒಳ್ಳೆ ಜನ್ಮ ಕೊಡು. ಮಾಡೋದೇನು? ಪುನರ್ಜನ್ಮನ ವಿದ್ಯತೆ. ಜನ್ಮ ಬೇಡ ನನಗೆ. ದೇರ್ ವಿಲ್ ಬಿ ಟೆರಿಬಲ್ ಡಿಫ್ಯೂಷನ್ ಟು ಲಿಮಿಟ್ಲೆಸ್ ಸ್ಪೇಸ್ ಇನ್ ಆರ್ಡರ್ ನಾಟ್ ಟು ರೀಕಲೆಕ್ಟ್ ಇಟ್ ಸೆಲ್ಫ್. ಈ ಪ್ರಾಣ ಚಿತ್ತ ಕ್ಲಸ್ಟರ್ ಇದೆಲ್ಲ ಅದು ಬ್ಲಾಸ್ಟ್ ಆಗಿಬಿಡಿ. ಬ್ಲಾಸ್ಟೆಡ್. ನಮಗೆ ಅದು ಆಗಲ್ಲ. ನಾವೇನು ಭಯ ಪಡೋದು ಬೇಡ. ನಮಗೆ ಕಗ್ಗ ಇದೆ. ಜನ್ಮ ಸಾವಿರವಿರಲಿ ನಷ್ಟವದರಿಂದೇನು, ಕರ್ಮ ಸಾವಿರವಿರಲಿ ಕಷ್ಟ ನಿನಗೇನು, ಬ್ರಹ್ಮ ಹೃದಯದಿ ನಿಲ್ಲೇ ಮಾಯೆ ಏಂ ಗೈದೊಡೆ ಮಿಮ್ಮಿದಳ ಸರಸವದು ಮಂಕುತಿ. ಬರಲಿ, ಎಷ್ಟೇ ಜನ್ಮ ಬರಲಿ, ನಮಗೇನಾಗಬೇಕು? ಮನಸ್ಸನ್ನು ಪ್ರಶಾಂತವಾಗಿಟ್ಕೊಂಡಾಗ, ಪರಬ್ರಹ್ಮ ತತ್ವವನ್ನು ಧ್ಯಾನಿಸ್ತಾ ಇದ್ದಾಗ, ಪ್ರಪಂಚದ ಆಲೋಚನೆಗಳು ಕಡಿಮೆ ಆಗ್ತಾ ಇದ್ದಾಗ ಆ ಅದೇನದು 8ನೇ ಅಧ್ಯಾಯದಲ್ಲಿ ಹೇಳ್ತಾರೆ, ಎಂ ಮಾಪಿ ಸ್ಮರಭಾವಾತ್ ತ್ಯಜತ್ಯಂತೆ ಕಳೇವರಂ. ಆ ಯಾವ್ಯಾವ ಭಾವನೆಗಳಲ್ಲಿ ದೇಹವನ್ನು ಬಿಟ್ಟು ಹೋಗ್ತೀರಾ, ಆಯಾ ಭಾವನೆಗಳಲ್ಲಿ ನೀವು ಬರ್ತೀರ. ಸೊ ನೀವಿವಾಗ ಮನಸ್ಸನ್ನು ಶಾಂತವಾಗಿ ಸಮಾಧಾನವಾಗಿ ಇಟ್ಕೊಂಡು ಬ್ರಹ್ಮತತ್ವ ಜ್ಞಾಪಿಸ್ತಾ ಇದ್ದರೆ ಆಲ್ಮೋಸ್ಟ್ ಯು ವಿಲ್ ಬಿ ನಿಯರಿಂಗ್ ದಟ್ ಇನ್ ದ ಬಾರ್ಡರ್ ಆಫ್ ಹಿರಣ್ಯಗರ್ಭ ಆ್ಯಂಡ್ ಪುರುಷತತ್ವ. ಈ ಲೋಯರ್ ಲೈಫ್ಸ್ಗೆ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ ಅಂತ ಒಂದು ಗ್ಯಾರಂಟಿ ಇದೆ. ಹೌದಾ? ಒಪ್ಕೊಳ್ತೀರಾ? ಸಾಧಕರಿಗೆ ಗ್ಯಾರಂಟಿ. ಜಟ್ಟಿ ಕಾಳಗದಲ್ಲಿ ಗೆಲ್ಲದೊಡೆ ಅವನು ಕಲಿತ ಗರಡಿ ಸಾಮು ಪಟ್ಟುಗಳೆಲ್ಲ ವಿಫಲವೆನ್ನುವೆ ಏನು. ಜಟ್ಟಿ ಅವನು ಕಾಳಗದಲ್ಲಿ ಸೋತ. ಸೊ ಅವನು ಮಾಡಿರೋ ಸಾಧನೆ ಎಲ್ಲ ವಿಫಲವೆನ್ನುವೆ ಏನು. ಮುಟ್ಟಿ ನೋಡವನ ಮೈಕಟ್ಟು ಕಬ್ಬಿಣ ಗಟ್ಟಿತನ ಗರಡಿ ಫಲ ಮಂಕುತಿಮ್ಮ. ಗಟ್ಟಿತನ ನೀವೇನು ಸಾಧನೆ ಮಾಡ್ತೀರಾ ಅದೆಲ್ಲ ಕ್ಯಾರಿ ಓವರ್ ಆಗುತ್ತೆ. ನೀವು ಎಷ್ಟು ಏಕಾಂತವನ್ನು ಬಯಸಿರ್ತೀರಾ, ಎಷ್ಟು ಏಕಾಂತದಲ್ಲಿರ್ತೀರಾ, ಎಷ್ಟು ಮಟ್ಟಿಗೆ ನಿಮ್ಮನ್ನು ನೀವು ನಿಮ್ಮ ನೆನಪನ್ನು ತಂದುಕೊಳ್ತಾ ಇದ್ದೀರಾ ಪರಮಾತ್ಮ ತತ್ವವನ್ನು, ಅದೆಲ್ಲ ನಿಮ್ಮ ಜೊತೆ ಇರುತ್ತೆ. ಯುಕ್ತಿ ಸಾಮ್ರಾಜ್ಯದಲ್ಲಿ ಈ ಹೊರಗಡೆ ಇರೋದೇನು ಗೊತ್ತಾ? ಯುಕ್ತಿ ಸಾಮ್ರಾಜ್ಯ. ಕರೆಕ್ಟಾ? ಒಬ್ಬರಿಗೊಬ್ಬ ಟೋಪಿ ಹಾಕೋದೇ ಕೆಲಸ. ಯಾರು ಎದುರುಗಡೆ ಸಿಕ್ಕಿದ್ರೆ ಅವನಿಂದ ನನಗೆ ಏನು ಬರುತ್ತೆ. ನಾನು ಕ್ಲಾಸ್ ಮಾಡ್ತಾಯಿದ್ರೆ ನಮ್ಮ ಮಾವ ಬಂದು ಮನೆಯಲ್ಲಿ ಇದೆಲ್ಲ ಮಾಡ್ತಾ
ನಿಮ್ಗೆ ಎಷ್ಟು ಬರುತ್ತೆ? ಸಂತೋಷ ಇದೆಯಲ್ಲ ಸಹೋದರಮ್ಮ ಪಾಪ ದೊಡ್ಡವರು, ನಿಮ್ಗೆ ಎಷ್ಟು ಬರುತ್ತೆ ಇದರಲ್ಲಿ ಏನು ಬರುತ್ತೆ? ಏನು ಬರೋಲ್ಲ, ನನಗೆ ಸಂತೋಷ ಸಿಗುತ್ತೆ ಮಾಡಿದ್ರೆ. ಏನಾದರೂ ಮಾಡಿದ್ರೆ ಬರಬೇಕಂತ, ದುಡ್ಡು ಬರಬೇಕು. ಹೊರಗಡೆ ಯುಕ್ತಿ ಸಾಮ್ರಾಜ್ಯ, ಇದಕ್ಕೆ ಹೆಸರು ಯುಕ್ತಿ ಸಾಮ್ರಾಜ್ಯ. ಯುಕ್ತಿ ಸಾಮ್ರಾಜ್ಯದಲ್ಲಿ ಭಕ್ತಿ ಬಡ ಪರದೇಶಿ. ಭಕ್ತಿ ಅನ್ನೋದು ಬಡ ಪರದೇಶಿ. ಶಕ್ತಿ ಚತುರತೆ ಹುಡುಗಿ, ನಿಮ್ಮ ಶಕ್ತಿ ಚತುರತೆ ಸ್ಮಾರ್ಟ್ನೆಸ್ ಎಲ್ಲ ಕಡಿಮೆ ಆಗುತ್ತೆ ಒಂದು ದಿವಸ. ನೀನು ಸೋತಂದು ಉತ್ಕ್ರಮಣದ ಅರೆಮನೆಯಲ್ಲಿ ಅರ್ಧಂಬರ್ಧ ಮೇಲೆ ಹೋಗಲಿಕ್ಕೆ ಇರೋವಾಗ ದೈವವನ್ನು ಪೀಡಿದೆ, ದೇವರನ್ನು ಹಿಡ್ಕೊಂಡ್ರೆ ಏನಾಗುತ್ತೆ? ಭಕ್ತಿ ರಕ್ತದಿ ಪರಿಗೆ ಮಂಕುತಿಮ್ಮ, ರಕ್ತದಲ್ಲಿ ಹರಿಲಿ ಭಕ್ತಿ ಇವಾಗಲೇ. ಬೆಳಿಗ್ಗೆ ಹೇಳೋಗೋ ದೇವರು, ಊಟ ಮಾಡೋಗೋ ದೇವರು, ಮಧ್ಯಾಹ್ನ ದೇವರು, ಏನು ಪರಮಾತ್ಮ ತತ್ವ ಒಳಗಡೆನೇ ಇದ್ದಾನೆ, ಅವನ್ನೇ ನೆನೆಸ್ಕೊಳ್ಳೋದು. ನಾಮ ಜಪ ಇದೆ, ಇನ್ನೇನೋ ಇದೆ ನಿಮ್ಮ ಹತ್ರ, ಅದನ್ನ ಇಟ್ಕೊಳ್ಳಿ. ಮನಸ್ಸಿಗೆ ಅವಕಾಶ ಕಡಿಮೆ ಆಗುತ್ತೆ, ಮ್ಯಾನಿಪ್ಯುಲೇಷನ್ ಅವಕಾಶ ಮನಸ್ಸಿಗೆ ಕಡಿಮೆ ಆಗುತ್ತೆ ಯಾವಾಗ? ವೆನ್ ಯು ಎಂಟರ್ಟೈನ್ ನೋಬಲ್ ಥಾಟ್ಸ್, ಹೈಯರ್ ಥಾಟ್ಸ್, ಡಿವೈನರ್ ಥಾಟ್ಸ್ ಇನ್ ಯುವರ್ ಬಾಸಮ್. ಮನಸ್ಸು ನಿಮ್ಮನ್ನು ಕೀಟ್ಲೆ ಮಾಡೋಕ್ಕೆ ಬರೋಲ್ಲ. ಅರ್ಥ ಆಯ್ತಾ? ಮನಸ್ಸು ದೇವ ಮಂದಿರ, ಭಜನೆ, ಪೂಜೆ, ಪ್ರಸಾದಗಳು ಜೀವನದ ಅಲಂಕಾರ, ಮನಸ್ಸಿನ ಉದ್ಧಾರ. ಇದೆಲ್ಲ ಏನು ಮಾಡ್ತೀರಿ? ಮನಸ್ಸನ್ನು ಉದ್ಧಾರ ಮಾಡಲಿಕ್ಕಿರೋ. ಮನಸ್ಸು ಯಾಕೆ ಉದ್ಧಾರ ಮಾಡಬೇಕಂದ್ರೆ ನಮ್ಮ ಸ್ವರೂಪವನ್ನು ನಾವು ಕಂಡ್ಕೊಳ್ಳೋಕ್ಕೆ, ನಮ್ಮ ಸ್ವರೂಪದಲ್ಲಿ ನಾವಿರಲಿಕ್ಕೆ ಅಧ್ಯಾತ್ಮದಲ್ಲಿ ಬೇರೆಯವರು ಹೊರಗಡೆ ವಿಷಯ ನಾವು ಮಾತಾಡ್ತಾ ಇಲ್ಲ. ದೇವಸ್ಥಾನಕ್ಕೆ ಹೋಗೋರು, ಯಜ್ಞ ಮಾಡೋರು, ಯಾಗ ಮಾಡೋರು ಪರ್ಫೆಕ್ಟ್ ಆಗಿದ್ದಾರೆ, ಅವ್ರು ಇರಲಿ ಅಲ್ಲಿ. ಇಲ್ಲಿ ನಾವು ಮಾತಾಡುವಾಗ, ವಿಚಾರ ಮಾರ್ಗದಲ್ಲಿರುವಾಗ ಇಂಟೆಲೆಕ್ಟಿಗೆ ಏನು ಕೆಲಸ ಕೊಡಬೇಕು, ಎಷ್ಟು ಕೆಲಸ ಕೊಡಬೇಕು ಅಂದರೆ, ಇಂಟೆಲೆಕ್ಟ್ ಬೇಜಾರಾಗಿ ನಿನಗೇನು ಕೆಲಸ ಇಲ್ಲ, ನೀನು ಸುಮ್ಮನೆ ಹೋಗ್ಬಿಡತ್ತಾಗಿ, ನಾನು ಸುಮ್ಮನೆ ಇರ್ತೀನಿ ಸೈಲೆಂಟಾಗಿ ಅನ್ನೋ ಮಟ್ಟಕ್ಕೆ ನಾವು ಹೋಗಬೇಕು. ಅದಕ್ಕೆ ಶಾಸ್ತ್ರ ನಮಗೆ ದಾರಿ ಮಾಡಿಕೊಡ್ಬೇಕು. ಈ ಶಾಸ್ತ್ರದ ಗುರಿ ಏನಂದರೆ, ನಿಮ್ಮ ಇಂಟೆಲೆಕ್ಟು ವಿಜ್ಞಾನಮಯ ಕೋಶನ ಬಿಸಾಕಲಿಕ್ಕೆ ನಿಮಗೆ ಧೈರ್ಯ ಕೊಡಬೇಕು, ಶಕ್ತಿ ಕೊಡಬೇಕು. ಯಾವುದು? ಶಾಸ್ತ್ರ ಮತ್ತು ಗುರುಮುಖೇನ. ಅವರು ಹೋಗಿದ್ದಾರೆ, ಅವ್ರು ಅನುಭವಿಸಿ ಆ ದಾರಿಯನ್ನು ತೋರಿಸಿದ್ದಾರೆ, ಅಲ್ಲಿ ನಂಬಿಕೆ ಬರಬೇಕು. ಆವಾಗ ಇದು ಕ್ಲಿಕ್ ಆಗುತ್ತೆ. ಆಮೇಲೆ ನಾನು ಲಾಜಿಕ್ ಹಾಕಿ ಡಿಸ್ಕಸ್ ಮಾಡ್ತೀನಿ, ನಾನು ಖಂಡನೆ ಮಂಡನೆ ಮಾಡ್ತೀನಿ, ಹಾಗೆ ಮಾಡ್ತೀನಿ, ಹೀಗೆ ಮಾಡ್ತೀನಿ, ಏನು ಕೆಲಸಕ್ಕೆ ಬರಲ್ಲ. ಸೊ ಇವತ್ತು ನಾನು ಅಲ್ಲಿ ಹೋಗಲಿಲ್ಲ, ಹೇಳೋದು ಅದು ಡೀಪ್. ಅಲ್ಲಿ ಹೋದರೆ ಇದು ಹೋಗಿಬಿಡುತ್ತೆ. ಸೊ ಈಗ ಸ್ವಪ್ನ ಸ್ಥಾನದಲ್ಲಿ ಬೇಕಾದಷ್ಟು ಏನೇನೋ ಆಗುತ್ತೆ. ಏನಿರುತ್ತೆ ಅದ್ಭುತಗಳು. ಅದಕ್ಕೇನು ಹೇಳ್ತೀರ ನೀವು? ಏನೇನೋ ಆಗ್ತದಲ್ಲ, ಕೆಲವೆಲ್ಲ ಪವಾಡಗಳು, ಮಿರಾಕಲ್ಸು, ಪವಾಡಗಳು, ಇಂದ್ರಜಾಲ, ಅದು ಇದೆಲ್ಲ ಯಾರು ಎಂಟರ್ಟೈನ್. ಕೆಲವು ಎಂಟರ್ಟೈನ್ಮೆಂಟ್ಗೆ ಉಪಯೋಗಿಸ್ತಾರೆ, ಕೆಲವರು ಕಾಯಿಲೆಗಳನ್ನ ವಾಸಿ ಮಾಡೋಕ್ಕೆ ಉಪಯೋಗಿಸ್ತಾರೆ, ಕೆಲವರು ದುಡ್ಡು ಸಂಪಾದನೆ ಮಾಡಿಕ್ಕೆ ಉಪಯೋಗಿಸ್ತಾರೆ, ಏನೋ ಮಾಡ್ತಾರೆ, ಗಿಲೀಟು ಮಾಡೋದು ಅಂತ ಲೆಕ್ಕ. ಸೊ ಇದು ಸ್ವಪ್ನ ಸ್ಥಾನ, ಇಮ್ಯಾಜಿನರಿ ಪವರ್, ಕಾನ್ಸಂಟ್ರೇಷನ್, ಮೈಂಡ್, ಇಷ್ಟು ಕೆಲಸ ಮಾಡುತ್ತೆ. ಇದು ಬಿಟ್ಬಿಡಿ. ಸೊ ನೀವು ಹೊರಗಡೆ ಏನಾದ್ರು ಗ್ಲೋರಿಫೈ ಆಗಿರೋದು, ಯಾರೋ ಗ್ಲೋರಿಫೈ ಮಾಡಿದ್ರೆ, ಯಾರೋ ಮನೆಗೆ ಯಾರೋ ಕಂಪನಿ ಮಾಡ್ತಾ ಇದ್ದಾರೆ ಅಂದರೆ, ಇಟ್ ಈಸ್ ಓನ್ಲಿ ದ ಇಮ್ಯಾಜಿನೇಷನ್ ಆ್ಯಂಡ್ ದ ಮೈಂಡ್ ಆ್ಯಂಡ್ ದ ಇಂಟೆಲೆಕ್ಟ್ ವಿಚ್ ಈಸ್ ವರ್ಕಿಂಗ್. ಆ್ಯಂಡ್ ಹೊರಗಡೆ ಇರೋ ದುಡ್ಡನ್ನೆಲ್ಲ ನೋಡಿ, ಚಿನ್ಮಯ ಅಂತ ಹೇಳ್ತಾರೆ, ದ ಸರ್ಕ್ಯುಲೇಷನ್ ಆಫ್ ದ ಎಂಟೈರ್ ಇದು ಸಿಸ್ಟಮ್ ಬೀಯಿಂಗ್ ಕಾನ್ಸ್ಟೆಂಟ್, ಸರ್ಕ್ಯುಲೇಷನ್ ಆಫ್ ಮನಿ ಇಷ್ಟೇ ಇರೋದು RBI ಟೋಟಲ್. You want to become rich. How you will become rich? It will be at the cost of other pockets only. ನಿಮ್ಮ ಪಾಕೆಟಿಗೆ ಗೊತ್ತಿಲ್ಲದೇನೆ ಕೈಯ ಅಡ್ವರ್ಟೈಸ್ಮೆಂಟ್, ಕಾರ್ಪೊರೇಟ್ ಸ್ಟೈಲ್. ದುಡ್ಡು ಕಿತ್ಕೊಳ್ಳೋಕ್ಕೆ ಪಿಕ್ ಪಾಕೆಟ್ ಮಾಡಲಿಕ್ಕೆ ಬೆಸ್ಟ್ ಇದೆ ಕಾರ್ಪೊರೇಟ್ ಸ್ಟೈಲ್. ಅದೇ ಮಲ್ಟಿ ಇಷ್ಟುದ್ದ ಕಂಡೀಷನ್ ಕೊಡ್ತಾರೆ, 150 ಕಂಡೀಷನ್. ನಿಮ್ಗೆ ಓದಕ್ಕೆ ಪುರ್ಸೋತಿರಲ್ಲ, ಅದೆಲ್ಲ ಬೇಡ, ಇದೆಲ್ಲಿ ಸೈನ್ ಮಾಡಬೇಕು. ಕ್ರೆಡಿಟ್ ಕಾರ್ಡ್ ಆಗಲಿ, ಇನ್ನೊಂದಾಗಲಿ, ಊಬರ್ ಆಗಲಿ, ಇಷ್ಟುದ್ದ ಕಂಡೀಷನ್ಗಳು. ಆ ಕಂಡೀಷನ್ ಎಲ್ಲ ಹೋದರೆ ನಿಮ್ಗೆ ಏನಿದ್ಲೇ ಅರ್ಥ ಆಗಲ್ಲ ಕಡೆಗೆ.
ನೀವೇನಾದ್ರು ದುಡ್ಡು ಕೇಳಕ್ಕೆ ಹೋದರೆ ಅದರಲ್ಲಿ ಯಾವುದೋ ಒಂದು ಹೇಳ್ಬಿಡ್ತಾರೆ ನಿಮ್ಗೆ ಇದು ಬರೋಲ್ಲ, ನಿಮ್ಗೆ ಹಂಗಾಗಿದೆ. ಕಾರ್ಪೊರೇಟ್ ಸ್ಟೈಲ್, ದುಡ್ಡು ಸ್ಮಾರ್ಟ್ನೆಸ್ ಏನು ಅಲ್ಟಿಮೇಟ್ಲಿ ವಾಟ್ ಯು ಡೂ, ನಿಮ್ಮ ಜಾಬಿಂದ ದುಡ್ಡು ನಾನು ತೆಗಿಬೇಕು. ಇದೆಲ್ಲ ಮೈಂಡ್ ಮತ್ತು ಇಂಟೆಲೆಕ್ಟ್ ಇದರ ಕೆಲಸ. ನಮಗದು ಬೇಡ. ನಾವು ಹೋಗೋ ದಾರಿಯಲ್ಲಿ ನಮ್ಮದು ರಾಜಮಾರ್ಗ. ಮೈಂಡು ಬೇಡ, ಇಂಟೆಲೆಕ್ಟ್ ಬೇಡ, ಬುದ್ಧಿಶಕ್ತಿ ಬೇಡ. ದೊರೆವ ಜೀತಕ್ಕೆ ತುಡಿತ, ಮರುದಿನದ ಚಿಂತೆ ಮಿತ, ಹೊರೆಯ ಹಗುರಾಗಿಸುವ ಕೆಳೆಯರೊಡನಾಟ, ಸರಳತೆಯ ಪರಿತುಷ್ಟಿ, ಪರಮಾರ್ಥ ದೃಷ್ಟಿ, ಇವು ಸರಿಗೂಡೆ ಸುಕೃತವದು ಮಂಕುತಿಮ್ಮ. ಇರುವ ಕೆಲಸವ ಮಾಡು ಕಿರಿದೆನದೆ, ಮನವಿಟ್ಟು ದೊರೆತುದ ಅಸಾಧವೆಂದುಂಡು ಗುಣಗಿಡದೆ, ಧರಿಸು ಲೋಕದ ಭರವ ಪರಮಾರ್ಥವನ್ನು ಬಿಡದೆ, ಹೊರಡು ಕರೆ ಬರಲು ಅಳದೆ ಮಂಕುತಿಮ್ಮ. ಆರಾಮಾಗಿದ್ದು ಆರಾಮಾಗಿ ಹೋಗ್ತಾ ಇರ್ಬೇಕು. ಮೃತ್ಯುವಿಂ ಭಯವೇಕೆ, ಅಯ್ಯೋ ಸತ್ಬಿಟ್ರೆ ಏನು ಮಾಡೋದು. ಮೃತ್ಯುವಿಂ ಭಯವೇಕೆ ದೇಶಾಂತರ ಕೊಯ್ವ ಮಿತ್ರನಾಥನ್ ಚಿತ್ರ ಹೊಸದೆಪ್ಪುದು, ಸಾತ್ವಿಕದಿ ಬಾಳ್ದವಂ ಎತ್ತಲೇ ಭಯವಿಹುದು. ಸಾವೇ ಇಲ್ಲ ಸರ್ ನಿಮಗೆ. ಅಮೃತಸ್ಯ ಪುತ್ರಾಹ ವಿವೇಕಾನಂದರು ಹೇಳ್ತಾರೆ. ಸಾತ್ರ ಒಂದು ಕಡೆ ಬರ್ತೀನಿ, ಹಿರಣ್ಯ ಗರ್ಭ ಅಂತ ನೋಡ್ದು, ಗುಂಡು ಅಂತ ನೋಡ್ದು, ಎಲ್ಲ ಹೋಗಿ ವಾಪಸ್ ಬರ್ತೀನಿ ಅಂತ ಗೊತ್ತಾಯಿತು. ನಿದ್ದೆ ಮಾಡಿದಾಗ ಹೇಳ್ತೀನಿ ಅಂತ ಗ್ಯಾರಂಟಿ ಆಯಿತು. ಇಲ್ಲೂ ಬರ್ತೀನಿ ಅಂತ ಗ್ಯಾರಂಟಿ ಮಾಡ್ಕೊಳ್ಳಿ. ಏನು ಕಮ್ಮಿ ಇಲ್ಲ. ಭೂಲೋಕ ಸುವರ್ಲೋಕ, ಗಂಧರ್ವ ಲೋಕ, ಕಿನ್ನರ ಲೋಕ, ಯಕ್ಷಲೋಕ, ಬ್ರಹ್ಮಲೋಕ, ಅಲ್ಲೋಕ, ಅಲ್ಲಿ ಬರ್ತೀನಿ. ಇರಲಿ, ಯಾರ್ಯಾರು ಬೇಕು ಅವರೆಲ್ಲ ಇಟ್ಕೊಳ್ಳಿ, ಭಾಳ ಸಂತೋಷ. ಲೋಕ ವಿಭಿನ್ನ ರುಚಿ. ನಮಗೆ ಇಲ್ಲಿ ಅಧ್ಯಾತ್ಮದಲ್ಲಿ ಮಾಂಡಕ್ಯ ಹೇಳ್ಕೊಂಡಾಗ, ಬೃಹದಾರಣ್ಯಕ್ಕೆ ಹೇಳ್ಕೊಂಡಾಗ, ಉಪನಿಷತ್ತು ಇಟ್ಕೊಂಡಾಗ ಯಾವ ದೇವರುಗಳು ಇಲ್ಲ. ನಿಮ್ಮ ಗಾಯತ್ರಿ ಮಂತ್ರ ಕೂಡ ಮಾಂಡಕ್ಯ ಟೈಮಲ್ಲಿ ಇಲ್ಲ, ಗೊತ್ತಾ? ವಿಶ್ವಾಮಿತ್ರ ಋಷಿ ದೇವಿ ಗಾಯತ್ರಿ ಚಂದ ಅಂತ ಹೇಳ್ತೀರಾ. ವಿಶ್ವಾಮಿತ್ರ ಬಂದಮೇಲೆ ಗಾಯತ್ರಿ. ರಾಮಕೃಷ್ಣರ ಒಂದು ಕಡೆ ಹೇಳ್ತಾರೆ ಗಾಯತ್ರಿ ಸಂಧ್ಯಾ, ನಾವು ಸಂಧ್ಯಾ ಮಾಡ್ತೀವಲ್ಲ, ಸಂಧ್ಯಾ ವಿತ್ ಮೆಚುರಿಟಿ. ಸಂಧ್ಯಾ ಮೆಚುರಿಟಿ ಮಾಡಿದಾಗ ಗಾಯತ್ರಿಗೆ ಬಂದು ಎಲ್ಲೆತ್ತಂತೆ. ಗಾಯತ್ರಿನ ಕಂಟಿನ್ಯೂ ಮಾಡ್ತಾ ವೆನ್ ಶಾಫನ್ ಇಟ್ ಎಂಡ್ಸ್ ಟು ಓಂ. ಓಂ ಭೂಭು ಸ್ವಹ ಸತಸವಿತೃವರೆಣ್ಯಂ ಓಂ ಅಲ್ಲಿ. ಓಂ ವೆನ್ ಶಾಫನ್ ಇಟ್ ಶುಡ್ ಎಂಡ್ ಇನ್ ಸೈಲೆನ್ಸ್. ನಿಮ್ಮ ಸಂಧ್ಯಾ ನಿಮ್ಮನ್ನು ಸೈಲೆನ್ಸಿಗೆ ತಗೊಂಡೋಗ್ಬೇಕು, ನಿಮ್ಮ ಸ್ವರೂಪಕ್ಕೆ ತಗೊಂಡೋಗ್ಬೇಕು. ನಿಮ್ಮ ಸಂಧ್ಯಾ ವಂದನೆ ಗಾಯತ್ರಿ ನಿಮ್ಮನ್ನು ಸೈಲೆನ್ಸಿಗೆ ತಗೊಂಡೋದ್ರೆ ನೀವು ಮಾಡೋದು ಸಂಧ್ಯಾ ವಂದನೆ ಕರೆಕ್ಟ್. ನಾನು ಶಬ್ದ ಮಾಡ್ತಾಯಿದ್ದೀನಿ, ಇವತ್ತು ಅದು ಮಾಡಿಲ್ಲ, ಉದ್ಧರಣೆ ಶಬ್ದ ಆಗಿಲ್ಲ, ಯಾರಿಗೋ ಡಿಲೀಟ್ ಮಾಡ್ತಾಯಿದ್ದೀರಾ, ನಿಮಗೆ ನೀವು ಮೋಸ ಮಾಡ್ಕೊಳ್ತಾ ಇದ್ದೀರಾ ಅಂತ. ಸಂಧ್ಯಾ ವಿತ್ ಮೆಚುರಿಟಿ ಮರ್ಜಸ್ ಇಂಟು ಗಾಯತ್ರಿ. ಗಾಯತ್ರಿ ವೆನ್ ಸ್ಟ್ರೆಚ್ ಮರ್ಜಸ್ ಇಂಟು ಓಂ. ಓಂ ವೆನ್ ಸಾಫಂಡ್ ಮರ್ಜಸ್ ಇಂಟು ಸೈಲೆನ್ಸ್. ದ್ಯಾಟ್ ಈಸ್ ಯುವರ್ ರಿಯಲ್ ನೇಚರ್. ಸಂಧ್ಯಾ ಮಾಡ್ತಾ ನಿಮ್ಮ ಇಡೀ ವಯಸ್ಸಲ್ಲಿ ನೀವು ಓಂ ಹೇಳ್ತಾ ಸೈಲೆನ್ಸಲ್ಲಿ ನಿಮ್ಮ ಸ್ವರೂಪದಲ್ಲಿ ನಿಂತರೆ ನೀವು ಮಾಡಿದ್ದು ಸಂಧ್ಯಾವನ್ನೇ ಕರೆಕ್ಟ್. ನಿಮಗೆ ಗಾಯತ್ರಿ ಉಪದೇಶ ಮಾಡೋರು ಹೇಳ್ಕೊಟ್ಟಿಲ್ಲ, ಯಾಕೆಂದರೆ ಉಪದೇಶ ಮಾಡೋರಿಗೂ ಗೊತ್ತಿಲ್ಲ. ಓಂ ಇತ್ಯೇದಕ್ಷರವಿದಂ ಸರ್ವಂ ಅಂತ ಹೇಳಿದ ಮೇಲೆ ನೀವು ಗಾಯತ್ರಿ ತಂದು ಓಂಗೆ ಕನೆಕ್ಟ್ ಮಾಡಬೇಕಾ ಬೇಡವಾ? ಮತ್ತೆ ಅದನ್ನ ಅಲ್ಲೇ ಬಿಟ್ಬಿಡಿ, ಇದನ್ನೆಲ್ಲಿ ಬಿಟ್ಬಿಟ್ರೆ ಹೀಗೆ ಇಟ್ಕೊಳ್ಳಿ. ನಾನು ಮುಂದಕ್ಕೆ ಹೋಗಿಲ್ಲ ಇವತ್ತು, ತುರಿಯಾಗ ಅಲ್ಲಿ ಹೋಗಲಿಲ್ಲ. ಇಲ್ಲಿ ಇದನ್ನು ಸ್ವಲ್ಪ ಟಚ್ ಮಾಡೋಣ ಅಂತ ಗ್ಲೋರಿಫೈ ಮಾಡಿ ಮುಂದೆ ಹಾಗೆ ಮಾಡೋಣ. ಒಂದೆರಡು ಕಗ್ಗ ಮಾಡ್ತೀನಿ ಇವತ್ತು. ನಿಮಗೆ ಅದು ಗ್ರಿಪ್ ಸಿಗಬೇಕು. ಯಾಕಂದರೆ ನೀವು ಇಲ್ಲಿರೋರು ಬೇರೆ ಅವ್ರಿವ್ರನ್ನ ಕೇಳ್ಕೊಂಡು ಆ ಕಡೆ ಈ ಕಡೆ ಹೋಗ್ಬಿಟ್ಟು ಯು ಶುಡ್ ನಾಟ್ ಲೂಸ್ ಯುವರ್ ಬ್ಯಾಲೆನ್ಸ್ ಎನಿ ಪಾಯಿಂಟ್ ಆಫ್ ಟೈಮ್. ಅಷ್ಟು ಸ್ಟ್ರಾಂಗ್ ಇರಬೇಕು ನಿಮ್ಮದು. ಹಾಂ ಮತ್ತೆ ಕೈ ಮುಗಿಬೇಕು. 13 ವರ್ಷದ ಮುಂದೆ ಕೇಳ್ತಾ ಇದ್ರು ಏನು ಪುಣ್ಯ ಕೊಡಬೇಡ. ಹಾಂ 770 ನಾನು ಮಾಡಿರೋದನ್ನೇ ಅವಾಗ ಮಾಡಿರೋದನ್ನೇ ಪುನಃ ತೊಗೋತೀನಿ. 770 770 2-3 ಕಗ್ಗ ಮಾಡ್ಬೋದು ನಾವು.
770. ಸಿಕ್ತಾ? 770. ನೇತ್ರಯುಗಳಂ ಪಿಡಿಗುಂ 1,00,000 ಕೂಡಿ. ನಿಮ್ಗೆ ಹೇಳಿದ್ನಲ್ಲ ಇವಾಗ, ನೇತ್ರಯುಗಳ 2 ಕಣ್ಣು ಸೇರಿ 1 ಕನ್ನಡಕ ನೋಡಿದ್ದೀರಾ, ಕರೆಕ್ಟಾ? 2 ಕಣ್ಣು 2 ನೋಡಿರೋದೇನು? 2 ವಸ್ತು ನೋಡಲಿಲ್ಲ ನೀವು, ಒಂದೇ ನೋಡಿದ್ದು. ಹಸ್ತಯುಗ ಸಾಧಿಪುದು ಮನದರ್ಥ ಒಂದನ್. ಇದು 2 ತೆಗೆದು ಇದನ್ನು ತೆಗೆದು ನಾನು ಇಟ್ಟರೆ 1 ಕೆಲಸ ಮಾಡಿದ್ದೀನಿ ಅಂತ ಅರ್ಥ. 2 ಕೆಲಸ ಮಾಡಿಲ್ಲ 2 ಕೈಯಿಂದ. ದ್ವೈತದಿಂದ ಅದ್ವೈತ, ದ್ವೈತದಿಂದ ಅದ್ವೈತ, ಅದ್ವೈತದೊಳಗೆ ದ್ವೈತ. ಚೈತನ್ಯ ಲೀಲೆ ಇದು ಮಂಕುತಿಮ್ಮ. ಸೊ ಯಾರು ಬೇಕಾದ್ರೂ ನನ್ನ ಮೇಲೂ ಕೀಳು ಹಾಕ್ಕೊಳ್ಳಿ, ನೀವು ಆರಾಮಾಗಿರಿ. ಚೈತನ್ಯದ ಲೀಲೆ ಇದು, ಗೊತ್ತಾಯ್ತಾ? ಈಗ ನೀವು ಎಷ್ಟೇ ಅದ್ವೈತ ಹೇಳಿದ್ರು ಕೂಡ ಬೆಳಿಗ್ಗೆ ದೇವ್ರ ಮುಂದೆ ಕೂತ್ಕೋಬೇಕಾ? ದೇವ್ರ ಮುಂದೆ ಕೂತ್ಕೋತೀರಾ? ಸಾಲಿಗ್ರಾಮ ನೋಡ್ತೀರಾ? ಅಥವಾ ವಿಗ್ರಹಕ್ಕೆ ನೀವು ಇದು ಪುರುಷಕ್ಕೆ ಅಭಿಷೇಕ ಮಾಡ್ತೀರಾ? ದ್ವೈತ ತಾನೆ. ಮತ್ತು ಕೊನೆಗೆ ಎಲ್ಲ ಆದಮೇಲೆ ಒಂದು ಒಳಗಡೆ ಬಂದು ಕೂತ್ಕೋ. ಹೃದಯ ಕುರು ಸಂವಾಸಂ ಶ್ರಿಯಾ ಸಹ ಜಗತ್ಪತೆ, ಬಂದು ಒಳಗಡೆ ಕೂತ್ಕೋ. ಸೊ ಅದು ದ್ವೈತ ಯಾಕೆ ಮಾಡ್ತೀವಿ ಅಂದರೆ ಅದ್ವೈತಕ್ಕೆ ಸೇರ್ಲಿಕ್ಕೋಸ್ಕರ ಮಾಡ್ತೀವಿ. ಸೊ ನೇತ್ರಯುಗಳು ಪಿಡಿಗುಂ 1,00,000 ಕೂಡಿ ಹಸ್ತಯುಗ ಸಾಧಿಪುದು ಮನದರ್ಥ ಒಂದನ್. ಅರ್ಥ ಆಯ್ತಾ? ಮನದ ಒಂದೇ ಕೆಲಸವನ್ನು 2 ಕೈಗಳು ಸೇರಿ ಮಾಡ್ತವೆ. ದ್ವೈತದಿಂದ ಅದ್ವೈತ, ಅದ್ವೈತದೊಳ್ ದ್ವೈತ. ಚೈತನ್ಯ ಲೀಲೆಯದು ಮಂಕುತಿಮ್ಮ. 772 ತೊಗೊಂಡ್ರಾ? 3 ವಾದ. ಏನು ವಾದ? ದ್ವೈತ, ಅದ್ವೈತ, ಅದ್ವೈತ, ವಿಶಿಷ್ಟಾದ್ವೈತ 3 ಇರಲಿ, ಅಥವಾ 300 ಇರಲಿ. ಟಿ ವಿದು ಹೇಳ್ತಾರೆ ತುಂಬ ಲೈಟಾಗಿ ತಗೊಳ್ಳಿ ಅಂತ, ಜಾಸ್ತಿ ಸೀರಿಯಸ್ ಆಗಿ ತಗೊಳ್ಳಿ. 3 ವಾದ, 300 ಇರಲಿ. ಸಕಲರು ಸಾರವಸ್ತುವನೊಂದನ್ನು ಒಪ್ಪಿಕೊಳ್ಳುವವರೇ. ಕರೆಕ್ಟಾ? ಸಾರ ಒಂದು ಇದೆ ಅಂತ ಎಲ್ಲರೂ 3 ಜನ ಒಪ್ಕೊಳ್ತಾರೆ. ಕರೆಕ್ಟಾ? ಅವ್ರು ಹೇಳ್ತಾರೆ, ಮಧ್ವಾಚಾರ್ಯ ಹೇಳ್ತಾರೆ, ಮುಕ್ತಿರ್ ನೈಜ ಸುಖಾನುಭೂತಿ ಅಂತಾರೆ. ಅಮಲಾ ಭಕ್ತಿ ತತ್ಸಾಧನಂ. ಮುಕ್ತಿ ಅನ್ನೋದು ನೈಜ ಸುಖಾನುಭೂತಿ, ನಿಮ್ಮ ನಿಜ ಸುಖ ಸ್ವರೂಪ ಮುಕ್ತಿ ಅಂತ ಮಧ್ವಾಚಾರ್ಯ ಹೇಳಿದ್ದಾರೆ. ಅದಕ್ಕೆ ಅಮಲಾ ಭಕ್ತಿ ತತ್ಸಾಧನಂ, ಶುದ್ಧ ಭಕ್ತಿ ಅದಕ್ಕೆ ಸಾಧನೆ. ಅವ್ರು ಹೇಳಿದ್ರಿ, ಈಗ ನೀವು ಬ್ರಹ್ಮ ಸತ್ಯ ಜಗನ್ಮಿತ್ಯ ಅವ್ರು ಹೇಳಿದ್ರಿ, ಇವರು ಬ್ರಹ್ಮ ಸತ್ಯ ಜಗತ್ತು ಸತ್ಯ, 2 ಸತ್ಯ ಹೇಳಿದ್ದಾರೆ. ಆಯಿತು, ಆ ಲೆವೆಲಲ್ಲಿ ಅವ್ರು ಒಪ್ಕೊಂಡ್ರು, ನಾವು ಒಪ್ಕೊಳ್ಳೋಣ. ಯಾಕೆಂದರೆ ನಾವು ಬೆಳಿಗ್ಗೆ ಪೂಜೆ ಮಾಡೋದು ಸತ್ಯ, ನಾವು ಬೆಳಿಗ್ಗೆ ದೇವರಿಗೆ ಅಭಿಷೇಕ ಮಾಡೋದು ಸತ್ಯ, ಪುರುಷೋಕ್ತ ಮಾಡೋದು ಸತ್ಯ, ದೇವರಿಗೆ ನಮಸ್ಕಾರ ಮಾಡೋದು ಸತ್ಯ. ಒಪ್ಕೊಳ್ಳಿ, ಏನೀಗ? ಆದರೆ ಎಲ್ಲ ಆದಮೇಲೆ ಸೈಲೆಂಟಾಗಿ ನೀವು ಕೂತ್ಕೊಂಡ್ರೆ ಅಲ್ಲಿ ಅದ್ವೈತ. ಎಲ್ಲವನ್ನೂ ಡ್ರಾಪ್ ಮಾಡಿ ಹಬ್ಬ ಇವಾಗ ಸರ್ ಅದ್ವೈತ. ತುಂಬ ಸಿಂಪಲ್. ಅದು ಮುಂದಿನ ಕ್ಲಾಸಲ್ಲಿ ಮಾಡ್ತೀನಿ. ಎಚ್ಚರ ಕನಸು ನಿದ್ದೆ ನಾವು ಎಚ್ಚರದಲ್ಲೇ ಅನ್ವಯಿಸ್ಬೋದು. ಈ 3 ಅವಸ್ಥೆಗಳು ಎಚ್ಚರದಲ್ಲೇ ಆಗ್ತವೆ. ಅದು ನೆಕ್ಸ್ಟು ಗೌಡಪಾದರ ನೆಕ್ಸ್ಟ್ ಮಂತ್ ಶ್ಲೋಕ ಅದಿದೆ, ಅದು ಆವಾಗ ಹೇಳ್ತೀನಿ, ಅದನ್ನು ಜ್ಞಾಪಕ ಮಾಡಿ. ಆಯಿತಾ? 3 ವಾದ, 300 ಸಕಲರು ಸಾರವಸ್ತುವನೊಂದನ್ನು ಒಪ್ಪಿಕೊಳ್ಳುವರೇ. ಪಾರಮಾರ್ಥಿಕವನಂತೆಣಿಸಿದ ವ್ಯವಹಾರ ಭಾರವಾಗದು ಜಗಕ್ಕೆ. ಈ ರೀತಿ ಪರಮಾರ್ಥ ತತ್ವವನ್ನು ತಿಳ್ಕೊಂಡ್ರೆ ಜಗ ಭಾರ ಆಗಲ್ಲ. ವಾದ ಎಷ್ಟು ಬೇಕಾದರೂ ಇರಲಿ, ಯಾವಾಗ ಭಾರ ಆಗುತ್ತೆ ಅಂದರೆ, ಅಯ್ಯೋ ಅವನು ಒಪ್ಕೊಳ್ಳಿಲ್ವಲ್ಲ, ಅವನು ನಾನು ಹೇಳಿದ್ದು ಕೇಳಿಲ್ವಲ್ಲ, ಅವನನ್ನು ನಾನು ಕನ್ವಿನ್ಸ್ ಮಾಡ್ಲಿಕ್ಕೆ ಆಗಲಿಲ್ವಲ್ಲ. ನೀವು ಯಾರನ್ನ ಯಾಕೆ ಕನ್ವಿನ್ಸ್ ಮಾಡೋಕ್ಕೆ ಹೋಗ್ತೀರಾ? ಸಾರ ವಸ್ತು ಒಂದು ಇದೆ ಅಂತ ಗೊತ್ತಾಯ್ತಲ್ಲ ನಿಮಗೆ, ಅವ್ರು ಹೊಡ್ಕೊಳ್ಳಿ, ಬಿಟ್ಬಿಡಿ ಅವ್ರನ್ನ. ಅವರು ತಿಳ್ಕೊಳ್ತಾರೆ. ಯಾವತ್ತೋ ಒಂದು ದಿವಸ ಅವರಿಗೆ ತಲೆ ಸರಿಯಾದಾಗ ತಿಳ್ಕೊಳ್ತಾರೆ, ಬುದ್ಧಿ ಬಂದಾಗ. ನಿಮ್ಮ ಕೆಲಸ ಅಲ್ಲ, ಪ್ರಕೃತಿ ಎಲ್ಲರನ್ನು ಸರಿ ಮಾಡುತ್ತೆ. ನಮಗೇನೋ ಸ್ವಲ್ಪ ಈ ಥರ ಒಂದು ಆಲೋಚನೆ ಮಾಡಲಿಕ್ಕೆ, ಯೋಚನೆ ಮಾಡಲಿಕ್ಕೆ ಯಾರೋ ಸದ್ಗುರುಗಳು ತಲೆ ಮೇಲೆ ಕೈ ಇಟ್ಟು ಬಂದು ಈ ಥರ ಕೂತ್ಕೊಂಡು ಹೇಳಿದೆ, ಕೂತ್ಕೊಂಡು ಮಾಡ್ತಾ ಇದ್ದಿಲ್ದು ಅಂದರೆ ನಾವು ಕೂಡ ಅವ್ರ ಥರ ಎಲ್ಲೋ ಅಲ್ಲಿ ಹುಡ್ಕೊಂಡು ಹೋಗಬೇಕಾಗಿತ್ತು. So we have to thank ourselves first. I mean, sitting here, at least.
ಅಂದರೆ ಹೊರಗಡೆ ಯಾವ ಮಟ್ಟದಲ್ಲಿದ್ದಾರೆ, ನಾವು ಯಾವ ಮಟ್ಟದಲ್ಲಿ ಆಲೋಚನೆ ಮಾಡ್ತಾ ಇದ್ದೀವಿ, ಅವರು ಎಲ್ಲ ಇದ್ದು ಒದ್ದಾಡ್ತಾ ಇದ್ದಾರೆ, ನಾವು ಏನೂ ಇಲ್ಲದೇ ಆರಾಮಾಗೇ ಇದ್ದೀವಿ ಅಲ್ಲ ಅನ್ನೋವಷ್ಟು ಒಂದು ಮನಸ್ಸಮಾಧಾನ. ಏನು ಕೌಪೀನ ಪಂಚಕ ಅಂತ ಕೇಳಿದ್ದೀರ? ಕೌಪೀನವಂತಹ ಖಲು ಭಾಗ್ಯವಂತಹ. ಕೌಪೀನ ಉಟ್ಕೊಬೇಕಂತ ಏನಿಲ್ಲ. ಆ ಮನಸ್ಥಿತಿ, ನಾನೀಗೆಲ್ಲ ಬಿಟ್ಟು ಹೋಗ್ತಾ ಇದ್ದೀನಿ ಅನ್ನೋ ಮನಸ್ಥಿತಿ, ನನ್ನ ಹತ್ರ ಏನೂ ಇಲ್ಲ ಅನ್ನೋ ಮನಸ್ಥಿತಿ. ನಾನು ಪರದೇಶಿ ಒಲು ಬಾಳು ಮಂಕುತಿಮ್ಮ, ಹೊಸರಿ ನೋಡಿದ್ರಲ್ಲ, ಪರದೇಶಿ ಒಲು ಬಾಳು, ಪರದೇಶಿ ಥರ ಇರು. ಆಗುತ್ತಾ? ಪರದೇಶಿ ಥರ ಪ್ರಯತ್ನ ಮಾಡಿ. ಮನೆಗೆ ಹೋದ್ಕೊಳ್ಳಿ ನಾನು ಪರದೇಶಿ ಅಂತೇಳಿ ನೀವು ಒಳಗಡೆ ಬರಬೇಡ. ಇಲ್ಲ ನಿಮಗೆ ಧೈರ್ಯ ಬೇಕು, ಇಲ್ಲ ಅವ್ರಿಗೆ ಆಕ್ಸೆಪ್ಟ್ ಮಾಡೋ ಮೈಂಡ್ ಬೇಕು. ಎರಡು ಇಲ್ಲ ಅಂದರೆ ಹೀಗೇ ಇರುತ್ತೆ. ಇದೆರಡು ಸೇರ್ಸೋಕ್ಕಾಗಲ್ಲ, ಯಾವುದೋ ಟೈಮ್ ಬಂದಾಗ ಸೇರುತ್ತೆ. ನೋಡಿ, ಆಶಾ ವಿನಾಶಮಂ ಧೀಶಕ್ತಿ ಉದ್ಭವಂ ಈಶ ಪ್ರಸಾದದಿಂದ ಮಂಕುತಿಮ್ಮ. ಪರಮಾತ್ಮನ ಪ್ರಸಾದದಿಂದ, ಪರಮಾತ್ಮನ ಆ ಗ್ರೇಸ್ ಬಂದಾಗ ಅದು ಆಗುತ್ತೆ, ಅಲ್ಲಿವರೆಗೂ ಅದು ಆಗಲ್ಲ. ಆಶಾ ವಿನಾಶಮಂ ಧೀಶಕ್ತಿ ಉದ್ಭವಮಂ ಈಶ ಪ್ರಸಾದದಿಂದ ಮಂಕುತಿಮ್ಮ. ಈಗ ಮೂರರಲ್ಲಿ ವಾದ, ಮೂರರಲ್ಲಿ ಸಕಲರು ಸಾರ ವಸ್ತುಗಳನ್ನು ಒಪ್ಪಿಕೊಳ್ಳುವರೇ ಪಾರಮಾರ್ಥಿಕವನ್ನು ಅಂತೆಣಿಸಿದ ವ್ಯವಹಾರ. ಈ ರೀತಿ ಪರಮಾತ್ಮ ತತ್ವವನ್ನು ತಿಳ್ಕೊಂಡಾಗ ಭಾರವಾಗಲ್ಲ. ಯಾರ್ಯಾರು ಈ ರೀತಿ ತಿಳ್ಕೊಳ್ತಾರೆ ಅವರಿಗೆ ಜಗತ್ತೇನು ಭಾರ ಆಗಲ್ಲ, ಲೈಫ್ ಏನು ಭಾರ ಆಗಲ್ಲ. ಅವರು ಹಕ್ಕಿ ಥರ ಭಿಕ್ಷುವಳು ಕಾಲ ಸವೆಸಿ, ಪಕ್ಷಿಗಳು ಮನದಲ್ಲಿರೋ ಮಂಕುತಿಮ್ಮ ಅಂತ. ಭಿಕ್ಷುವಳು ಕಾಲ ಸವೆಸಿ, ಭಿಕ್ಷು ಅಂದರೆ ಸನ್ಯಾಸಿ, ಭಿಕ್ಷುಕ. ಜೀವನವನ್ನು ಭಿಕ್ಷು ಸನ್ಯಾಸಿ ಥರ ಜೀವನ ಮಾಡು. ಪಕ್ಷಿಗಳು ಮನದಲ್ಲಿರು, ಮನಸ್ಸಿನಲ್ಲಿ ಪಕ್ಷಿ ಥರ ಇರು, ಲೈಟಾಗಿರು, ಹಾರಾಡ್ತಾ ಇರು, ಯಾವುದನ್ನು ಅಂಟಿಸ್ಕೊಳ್ಬೇಡ ಅಂತ. ತಾಕೊನಂದನು ಜಗದಿ ನೂಕೊನಂದನು ಯೋಗಿ ಏಕಾಕಿ ಸಹವಾಸಿ ಏಕಾಕಿ, ಒಳಗಡೆ ಏಕಾಕಿ, ಹೊರಗೆ ಲೋಕಾಸಕ್ತಿ, ಒಳಗೆ ಸಕಲ ವಿರಕ್ತಿ, ಹೊರಗೆ ಕಾರ್ಯಧ್ಯಾನ, ಒಳಗೆ ಉದಾಸೀನ. ಕೃಷ್ಣ ಏನು ದೊಡ್ಡ ಇವರಿಗೆಲ್ಲ ನನ್ನ ಸಾರಥಿ, ಏನು ತಲೆಯಲ್ಲಿ ಇದ್ದಿದ್ದೇನು, ಎಲ್ಲರೂ ಸಾಯಬೇಕು, ಎಲ್ಲರನ್ನೂ ಸಾಯಿಸೋದೇ ಉದ್ದೇಶ. ಹಿ ವಾಸ್ ಕಂಟ್ರೋಲಿಂಗ್ ದ ಹೋಲ್ ಎಂಟೈರ್ ಸಿಚುವೇಶನ್. ಇವನಿಗೆ ಡ್ರೈವರ್ ಆಗಿ ಕೂತ್ಕೊಂಡು ಇಡೀ ಸಿಚುವೇಶನ್ನ. ನಿಮಗೇನು ಸಿಂಹಾಸನ ಬೇಕಂತಿಲ್ಲ. ಪರಬ್ರಹ್ಮ ತತ್ವದಲ್ಲಿ ನೀವಿರಬೇಕಾದ್ರೆ ಸಿಂಹಾಸನ ಒಂದು ಒಬ್ಬ ರಥದ ಡ್ರೈವರ್ ಆಗಿ ಕೂಡ ಹೇಗೆ ನಾನು ಇಡೀ ಎಲ್ಲರನ್ನು ಕಂಟ್ರೋಲ್ ಮಾಡಿದ್ದೀನಿ ಅಂತ ತೋರಿಸಿ ಹೋಗಿದ್ದಾನೆ ನಾನು. ಸೊ ನೀವು ಫುಟ್ಪಾತಲ್ಲಿದ್ದರೂ ಕೂಡ ಯು ಕ್ಯಾನ್ ಬಿಕಮ್ ಎ ಮೊನಾರ್ಕ್. ತ್ಯಾಜಿಕ ತ್ಯಾಜ್ಯ ಸಂತ್ಯಾಜ್ಯ ಭೇದಗಳಿರದೆ ರಾಜನೀ ಜಗಕ್ಕೆಲ್ಲ ಮಂಕುತಿಮ್ಮ, ರಾಜ. ನೆಕ್ಸ್ಟ್ ಇನ್ನೊಂದು ಕಗ್ಗ ಹೇಳ್ತೀನಿ. ಇದೆಲ್ಲ ಚೆನ್ನಾಗಿದೆ. ಈಗ ನಮ್ಗೆ ಯಾವಾಗ ಆಗುತ್ತೆ ಅಂತ ಸರಿ ಕೇಳೋಕ್ಕೆಲ್ಲ ಚೆನ್ನಾಗಿದೆ, ಬಟ್ ನಮಗೆ ಏನೇನೋ ಇದೆಲ್ಲ ಒಳಗಡೆ ಇದು ಯಾವಾಗ ಸೆಟ್ಲ್ ಆಗುತ್ತೆ ಅಂತ ಅದು ನೋಡೋಣ. ಈಗ ನೆಕ್ಸ್ಟ್ 788 ಬನ್ನಿ, 788. ಸಿಗ್ತಾ? 788. ಜ್ವರ ಬಂದು ತನು ಬೆಂದ. ತನು ಅಂದರೆ ದೇಹ. ಜ್ವರ ಬಂದರೆ ಏನಾಗುತ್ತೆ? ಟೆಂಪರೇಚರ್ ನಿಮ್ಗೆ ಗೊತ್ತಲ್ಲ, ಜ್ವರ ಬಂದಾಗ ಎಷ್ಟು ಬಿಸಿ ಆಗುತ್ತೆ. ಯಾತನೆ ಮಾತೇನು? ಯಾತನೆಯ ಮಾತೇನು? ಕರೆಕ್ಟಾ? ಅದು ಯಾತನೆ. ಇದು ಯಾಕೆ ಸಿಗ್ತಾ ಸರ್? ಸಿಗ್ತಾ? ಜ್ವರ ಬಂದರೆ ತನು ಬಿಸಿ ಆಗ್ತದೆ, ಬೇಯ್ತದೆ. ಯಾತನೆಯ ಮಾತೇನು? ಯಾತನೆ ಅದು ಏನು ಹೇಳೋಕ್ಕಾಗುತ್ತೆ? ಎಷ್ಟೊಂದು ಯಾತನೆ ಇರುತ್ತೆ. ಯಾರು ಬಂದು ಹೇಳಿದ್ರು ಕೂಡ ಅವ್ರು ನೋಡೋಕ್ಕೆ ಶಕ್ತಿ ಇರೋಲ್ಲ ಒಳಗಡೆ, ಅಷ್ಟು ಜ್ವರ, ನಡುತ್ತಾ ಇರ್ತೀವಿ. ಉರಿ ಬೇಗೆ ಇಳಿಯೇ, ಆ ಬೇಗೆ ಇಳಿದಾಗ ಹೊಸಬನು ಆ ನರನು. ಅದು ಬೇಗೆ ಜ್ವರ ಕಡಿಮೆ ಆದ ಕೂಡಲೇ ಮನುಷ್ಯ ಹೊಸಬನಾಗಿಬಿಡ್ತಾನೆ. ಇದು ಎಕ್ಸಾಂಪಲ್. ಈ ಥರ ಅಂತ ಮುಂದೆ ನೋಡಿ ಹಾಕ್ತಾರೆ.
ಕರ್ಣ ತಪನೆಗಳಿಯ ಕಾರಣವದೇನಿರಲಿ. ಕರ್ಣ ತಪನೆ, ಇಂದ್ರಿಯಗಳ ತಪನೆ. ಇಂದ್ರಿಯಗಳಂದ್ರೇನು? ಕಣ್ಣು, ಕಿವಿ, ಮೂಗು, ನಾಲ್ಗೆ, ಇದೇನೇನೋ ಬಯಸ್ತಾ ಇರ್ತದಲ್ಲ, ಅದರ ತಪನೆ. ಅದು ಇಳಿದ್ರೆ ಕಾರಣವದೇನಿರಲಿ, ಅದು ಕಡಿಮೆ ಆದಾಗ ನನಗೆ ಏನೂ ಬೇಕಾಗಿಲ್ಲ, ನಾನು ಹೋಟ್ಲಿಗೆಲ್ಲೂ ಹೋಗಬೇಕಾಗಿಲ್ಲ, ನಾನು ಅಲ್ಲೂ ಅವ್ರ ಜೊತೆ ಹೋಗಬೇಕಾಗಿಲ್ಲ, ಇವ್ರ ಜೊತೆ ಹೋಗಬೇಕಾಗಿಲ್ಲ, ಅದು ನೋಡಬೇಕಾಗಿಲ್ಲ, ನನಗೇನು ಬೇಕಾಗಿಲ್ಲ, ಇಲ್ಲೇ ಒಂದು ಕಡೆ ಇರ್ತೀನಿ. ಕರ್ಣ ತಪನೆಗಳು ಇಳಿಯ ಕಾರಣವದೇನಿರಲಿ. ಮರುಜನ್ಮ ಆತ್ಮಂಗೆ ಮಂಕುತಿಮ್ಮ. ಮರುಜನ್ಮ ಅರ್ಥ ಆಯ್ತಾ? ಅರ್ಥ ಆಯ್ತಾ? ಅರ್ಥ ಆಯ್ತಾ? ಇಂದ್ರಿಯಗಳಲ್ಲಿ ಯಾರು ಡಾಮಿನೇಟ್ ಆಗಿರ್ತಾರೆ ಅವರಿಗೆ ಇಂದ್ರಿಯಗಳ ಮೇಲೆ ಇರುವ ಆ ಆಸಕ್ತಿ, ಇಂದ್ರಿಯ ವಸ್ತುಗಳಿಗೆ ಹೊರ ಪ್ರಪಂಚ ಇರುವ ಆಸಕ್ತಿ ಕಡಿಮೆ ಆದಾಗ, ಕಾರಣವದೇ, ಏನೇ ಕಾರಣ ಕಡಿಮೆ ಆಗಿರ್ಬೋದು. ವೈರಾಗ್ಯ ಯಾವಾಗ ಬರುತ್ತೆ? ಸ್ಮಶಾನ ವೈರಾಗ್ಯ ಅಂತಿರುತ್ತೆ. ಯಾರು ಬಂದಾಗ ಹೋದಾಗ ಇಂದ್ರಿಯ ಬೇಡ ಅಂತ ಹೇಳಿ. ಆಯಿತಾ? ಮರುಜನ್ಮ. ಒಂದು ಸಣ್ಣ ಎಕ್ಸಾಂಪಲು, ನಿಮಗೆ ನಿದ್ರೆ ಬರ್ತಾ ಇದೆ, ಇನ್ನೇನು ಮಲಗಬೇಕು, ತಲೆನ ಕಚ್ಚಿದ್ದೀರ, ಬಿದ್ದುಬಿಡ್ತೀರ, ಯಾರೋ ಜಾಮೂನ್ ಇದೆ ತಿನ್ಕೊಡ್ರಿ ಅಂದರೆ ನೀವೇನ್ತೀರ? ಎತ್ಕೊಳ್ಳೋವಾಗಿದೆ. ಕರ್ಣ ತಪನೆಗಳು ಇಳಿಯ ಕಾರಣವದೇನಿರಲಿ. ಮರುಜನ್ಮ ಅದೇ ಎಚ್ಚರದಲ್ಲಿ ಏನಾದರೂ ಆ ಥರ ನೀವು ಅದು ಬೇಡ ಇದು ಬೇಡ, ನಿದ್ದೆಗೆ ಹೋಗುವಾಗ ಬೇಡ ಅಂತೀರ, ಎಚ್ಚರದಲ್ಲಿ ಏನಾದ್ರು ಅದು ಬೇಡ ಇದು ಬೇಡ, ನನಗೇನು ಅವಶ್ಯಕತೆ ಇಲ್ಲ ಅಂತ ಏನಾದ್ರು ನೀವು ಬಂದರೆ, ಏನೇ ಕಾರಣ ಇರಲಿ, ಕಾರಣ ಏನು ಬೇಕಾದರೂ ಇರ್ಬೋದು, ನಿಮ್ಮ ಶಾಸ್ತ್ರದ ಮೇಲೆ ನಂಬಿಕೆ ಅಥವಾ ಹೈಯರ್ ಥಾಟ್ಸ್ ನೀವು ಎಂಟರ್ಟೈನ್ ಮಾಡಿರ್ಬೋದು, ಅಥವಾ ಇನ್ಯಾವುದೇ ಕಾರಣಗಳಿರ್ಬೋದು. ಸೊ ಆದಾಗ ಮರುಜನ್ಮ ಆತ್ಮಂಗೆ ನೀವು ಮರುಜನ್ಮ ಆತ್ಮಂಗೆ ಅಂದರೆ ನೀವು ಪ್ರಪಂಚವನ್ನು ನೋಡುವ ರೀತಿಯೇ ಬೇರೆ ಆಗಿರುತ್ತೆ. ಯು ವಿಲ್ ಬಿಕಮ್ ಸಾಫ್ಟ್, ಯು ವಿಲ್ ಬಿಕಮ್ ಸಾಫ್ಟ್, ಯು ವಿಲ್ ಬಿಕಮ್ ಎಕ್ಸ್ಪ್ಯಾನ್ಸಿವ್, ಯು ವಿಲ್ ಬಿಕಮ್ ಸ್ಲೋ, ಯು ವಿಲ್ ಬಿಕಮ್ ಸ್ಪ್ರೆಡ್. ನೋಡೋದೇ ಬೇಡ ಅಂತ, ನೋಡೋದೇ ಬೇಡ ಅಂತ ಬೇಡ ಅಂತ ಬಿಡೋದಲ್ಲ. ಯು ಆರ್ ನ್ಯೂಟ್ರಲ್ ಟು ದ ವರ್ಲ್ಡ್. ಪದ್ಮಪತ್ರಮಿಮಂಭಸ, ಯು ಆರ್ ನ್ಯೂಟ್ರಲ್. ಕರ್ಣ ತಪನೆಗಳು ಇಳಿಯ ಕಾರಣವದೇನಿರಲಿ. ಮರುಜನ್ಮ ಆತ್ಮ, ಅವರು ಮರುಜನ್ಮ ಆತ್ಮಂಗೆ ಅಂತ ಹೇಳಿದ ಮೇಲೆ ನೀವು ಇಂದ್ರಿಯಗಳ ಸ್ಪೀಡ್ ಕಡಿಮೆ ಆದಾಗ, ಇಂದ್ರಿಯಗಳ ಬಾಧೆ ಕಡಿಮೆ ಆದಾಗ ನಿಮಗೆ ಮರುಜನ್ಮ, ನೀವು ಪ್ರಪಂಚವನ್ನು ನೋಡೋ ರೀತಿ ಅಂದರೆ ಇಂದ್ರಿಯಗಳಲ್ಲಿ ಪಟುತ್ವ ಇರುತ್ತೆ. ಇಂದ್ರಿಯಗಳು ಕೆಲಸ ಮಾಡ್ದೇನೆ ನೀವು ಬ್ರೇಕ್ ಡೌನ್ ಆಗಿ ವಯಸ್ಸಾಗಿ ಅದಲ್ಲ, ಇನ್ಕೆಪಾಸಿಟಿ ಅಲ್ಲ, ಇಂದ್ರಿಯಗಳು ಪಟುತ್ವವಾಗಿರ್ತವೆ. ಆದರೆ ನಿಮಗೆ ಅದರಲ್ಲಿ ಆಸಕ್ತಿ ಇಲ್ಲ. ಯಾಕೆಂದರೆ ನಿಮ್ಮ ಮೈಂಡ್ ಹೈಯರ್ ಥಾಟ್ಸನ್ನು ಎಂಟರ್ಟೈನ್ ಮಾಡ್ತಾ ಇರುತ್ತೆ. ಅದೇನು ಪ್ರಯೋಜನ ಇಲ್ಲ, ಕ್ಷುಲ್ಲಕ, ಕ್ಷಣಿಕ, ಅದಷ್ಟೇ ಅದು ಅಂತ ನೀವು ಯಾವಾಗ ಒಳಗಡೆ ಬಂದರೆ ಕಾರಣವದೇನಿರಲಿ. ಕರ್ಣ ತಪನೆಗಳು ಇಲ್ಲಿ, ಕರ್ಣ ಅಂದರೆ ಇಂದ್ರಿಯ, ತಪನೆ ಅಂದರೆ ಅದರ ಹೀಟು ಇಳಿದಾಗ ಮರುಜನ್ಮ ಆತ್ಮಂಗೆ ಮಂಕುತಿಮ್ಮ. ನೀವೇನು ಮಾಡಬೇಕು? ಏನು ಮಾಡಬೇಕು? ಹೇಗೆ? ನಿಮ್ಮ ಕಮ್ಮಿ ಮಾಡೋಕ್ಕಾಗಲ್ಲ, ದೇವ್ರನ್ನ ಕೇಳಬೇಕು. ನನಗೆ ಈ ಥರ ಎಲ್ಲ ಬರ್ತಾ ಇದೆ, ನನ್ನ ತಲೆ ಒಳಗಡೆ ಬಂದು ಕೂತ್ಕೋ, ನನ್ನ ಕಡಿಮೆ ಮಾಡು, ಕಡಿಮೆ ಮಾಡು, ಕಡಿಮೆ ಮಾಡು, ಕಡಿಮೆ ಮಾಡು ಅಂತ ಕೇಳಬೇಕು. ಅವನ ಹತ್ರ ಹೋಗಿ ಕೇಳಬೇಕು. ನಮ್ಮ ಹತ್ರ ಏನು ಅವನ ಹತ್ರ ಕೇಳೋದಂದ್ರೇನು? ಟು ಸರೆಂಡರ್ ಟು ಯುವರ್ ಸೆಲ್ಫ್, ಯುವರ್ ಇನ್ನರ್ ಕೋರ್. ಹೃದಯ ಕುಹರ ಮಧ್ಯೆ ಕೇವಲಂ ಬ್ರಹ್ಮ ಮಾತ್ರಂ ಅಹಂ 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 ಇತಿ ಸಾಕ್ಷಿ ರೂಪೇಣ ಬೆಳಗ್ತಾ ಇದ್ದಾನೆ ಒಳಗಡೆ. ಅಲ್ಲೂ ಕೇಳಿ. ಇಲ್ಲ ನೀ ಸುಮ್ಮನೆ ಇರೋ, ನಿನಗೆ ಆಮೇಲೆ ನೋಡ್ಕೋತೀನಿ, ನಾನು ಇವಾಗ ನಾನು ಅಲ್ಲಿ ಹೋಗ್ತೀನಿ ಅಂದರೆ ಓಕೆ. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ ತತ್ಸತ್.